ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಈ ಎರಡನೆಯ ಗದ್ಯವಾಗಿರುವಂತಹ ಚಹ ರಘುನಾಥ್ರವರು ಬರೆದಿರುವಂತಹ ರಾಗಿ ಮುದ್ದೆ ಗದ್ಯವನ್ನ ನೋಡ್ತಾ ಇದ್ವಿ. ಚಹ ರಘುನಾಥರ ಸಂಕ್ಷಿಪ್ತವಾದಂತಹ ಪರಿಚಯ ಹಾಗೂ ಗದ್ಯದ ಆಶಯದೊಂದಿಗೆ ಗದ್ಯವನ್ನು ಆರಂಭಿಸಿದ್ವಿ. ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ಈ ರಾಗಿ ಮುದ್ದೆ ಎಂಬ ಗದ್ಯದ ಕೆಲವೊಂದಿಷ್ಟು ವಿಶೇಷವಾದಂತಹ ಅಂದ್ರೆ ಲೇಖಕರ ತಮ್ಮ ಮಗಳ ಚೌಲಕ್ಕೆಂದು ಇನ್ನೊಂದು ಊರಿಗೆ ಹೋಗಿರ್ತಾರೆ. ಅಲ್ಲಿಗೆ ದೇವಾಲಯದ ಸಮೀಪದಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರು ಏನ್ ಮಾಡ್ತಾರೆ, ಮಧ್ಯಾಹ್ನದ ಹೊತ್ತಿನಲ್ಲಿ ತಾವು ಊಟಕ್ಕನೆ ಆಗಿರುವಂಥದ್ದು ರಾಗಿ ಮುದ್ದೆ ಹಾಗೂ ಅವರು ಬಳಕೆ ಮಾಡ್ತಿರುವಂತಹ ಬಸ್ಸಾರಿನ ವಾಸನೆ ಪರಿಮಳ ಬರುತ್ತೆ. ಅದನ್ನ ಕಂಡಂತ ಈತರು ಬಾಯಲ್ಲಿ ನೀರು ಬರುತ್ತೆ ಅನ್ನುವಂಥ ವಿಶೇಷ ಆದಂತ ಅಂಶವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸ್ತಾರೆ. ಹಸಿವು ಆಗಿರುವಂಥದ್ದು ಜೊತೆಗೆ ಹಸಿವಿನಿಂದ ಜಂಪು ಕೂಡ ಹತ್ತಿರುವಂಥದ್ದು. ಇದನ್ನ ಕಂಡಂತ ಅವರು ಏನ್ ಮಾಡ್ತಾರೆ, ಈ ರೀತಿ ಹಸಿವಿನಿಂದ ಜಂಪು ಹತ್ತಿದ ಸಂದರ್ಭದಲ್ಲಿ ಕೂಡ ಅವರ ಕಣ್ ಮುಂದೆ ಮುದ್ದೆಯ ಸಾಲು ಸಾಲಾಗಿ ಬಂದು ನಿಂತಂಗ ಅನಿಸತ್ತೆ ಅನ್ನುವಂಥದ್ದು ಕೂಡ ಹೇಳಿದ್ದೀವಿ. ಅಷ್ಟೇ ಅಲ್ಲದೆ ಒಂದು ಬೃಹತ್ ಆಕಾರವಾದಂತಹ ಮರ ಇರ್ತತಿ, ಹಳ್ಳಿಯ ಹೊಲದ ಬಗ್ಗೆ ಹೇಳ್ತಾ ಇರುವಂಥದ್ದು. ಆ ಹಳ್ಳಿಯ ಹೊಲದೊಡತಿ ನೆತ್ತಿ ಮೇಲೆ ಬುತ್ತಿ ಇಟ್ಕೊಂಡು ತಗೊಂಡ್ಬರುವಂಥದ್ದು. ಅವರು ಅಲ್ಲಿ ಕೆಲಸ ಮಾಡ್ತಿರುವಂಥವ್ರು ಹೇಗೆ ಊಟ ಮಾಡ್ತಿದ್ರು ಅನ್ನೋಂಥದ್ದು. ಒಂದು ಮುದ್ದೆಯನ್ನು ತಗೊಂಡು ಅದನ್ನು ಬಟ್ಟಲಿನ ಆಕಾರ ಮಾಡಿ ಅದರಲ್ಲಿ ಬಸ್ಸಾಂಬಾರೋ ಅಥವಾ ಪಲ್ಯನೋ ಏನೋ ಹಾಕೊಂಡು ತಾವು ಊಟ ಮಾಡುವಂಥದ್ದು. ಒಂದು ಮುದ್ದೆ ಖಾಲಿ ಆದ ನಂತರ ಇನ್ನೊಂದು ಮುದ್ದೆಯನ್ನು ತಗೊಳ್ಳುವಂತ ವಿಚಾರ ನಾವು ಕಳೆದ ಸಂದರ್ಭದಲ್ಲಿ ನೋಡಿದ್ವಿ. ಅಲ್ಲಿ ಬರುತ್ತೆ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಅನ್ನುವಂಥದ್ದು. ಇದು ಒಂದು ಹಳ್ಳಿಯ ಬದುಕಿನ ಬಗ್ಗೆ ಹೇಳ್ತಾ ಇರುವಂಥದ್ದು. ಜೊತೆಗೆ ಇದು ನಿಮಗ ಒಂದು ಸಂದರ್ಭ ಸಹಿತ ಇದೆ, ಅದನ್ನ ಗಮನಿಸ್ಬೇಕು ನೀವು. ಮುಂದಿನ ವಿಚಾರವನ್ನ ನೋಡೋದಾದ್ರೆ, ಯಾರ್ದು ಅಲ್ಲಿ ಒಬ್ಬ ಕರಿಯ ಅನ್ನುವಂಥವನಿದ್ದ. ಆತ ತುಂಬಾ ಕಟ್ಮಸ್ತಾಗಿರುವಂತ ಒಬ್ಬ ವ್ಯಕ್ತಿ. ಆತನು ಅಲ್ಲಿ ಹಳ್ಳಿಯಲ್ಲಿ ಬಲಭೀಮನೆ ಅನ್ನೋ ರೀತಿ ಒಳಗ ಅವನಿದ್ದ. ಅವನನ್ನ ಎಲ್ರೂ ಕರಿಯ ಅಂತ ಕರಿತಾ ಇದ್ರು. ದೊಡ್ಡದಾಗಿರುವಂತ ಒಂದು ರಾಗಿ ಮುದ್ದೆ ಇದ್ದ ಹಾಗೆ ಆತ ಇದ್ದ. ಮಕ್ಕಳ ಪಾಲಿಗಂತರೂ ಅವನು ಒಂದು ಆಶ್ಚರ್ಯದ ವಸ್ತುವಾಗಿ ಕಾಣ್ತಾ ಇದ್ದ. ಮಕ್ಕಳ ಪಾಲಿಗಂತರೂ ಅವ ಹೆಂಗ್ ಕಾಣ್ತಾ ಇದ್ದ ಅಂದ್ರ ಒಂದು ಆಶ್ಚರ್ಯದ ವಸ್ತುವಾಗಿ ಕೂಡ ಆತ ಕಾಣ್ತಾ ಇದ್ದ. ಹೆಂಗ ಆಶ್ಚರ್ಯದ ವಸ್ತುವಾಗಿ ಕಾಣ್ತಾ ಇದ್ದ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಆತ ಆತನ ನಿಜವಾದ ಹೆಸರು ಯಾರಿಗೂ ಗೊತ್ತಿರ್ಲಿಲ್ಲ ಅನ್ನುವಂಥದ್ದನ್ನು. ಆತನ ನಿಜವಾದ ಹೆಸರು ಯಾರಿಗೂ ಗೊತ್ತಿರ್ಲಿಲ್ಲ. ನೋಡ್ಲಿಕ್ಕೆ ಆತ ಕಪ್ಪಗಿದ್ದರಿಂದ ಆತನ ಏನಂತ ಕರಿತಾ ಇದ್ರು ಅಂದ್ರೆ ಕರಿಯ ಎನ್ನುತ್ತಿದ್ದೇವೆ ಅನ್ನುವಂತ ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿವರೆಗೂ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಮುಂದಿನ ಈ ತರಗತಿಯಲ್ಲಿ ಏನ್ ವಿಚಾರ ಹೇಳ್ತಾರೆ ನೋಡೋಣ. ಈ ಬಲಭೀಮ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ. ನೀರು ಪಾತಾಳದಲ್ಲಿ ನೆಲೆ ನಿಂತ ಊರದು. ಅಂದ್ರೆ ಹಳ್ಳಿಯೊಳಗೆ ನಾವು ನೋಡ್ತೀವಿ ಒಂದೊಂದು ಬೋರ್ವೆಲ್ಗಳು ಹೇಗಿರ್ತಾವೆ ಅನ್ನುವಂಥದ್ದು. ಒಂದೊಂದು ಅಲ್ಲಿ ಬೋರ್ವೆಲ್ಗಳು ಹೇಗಿರ್ತಾವ ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಗೊತ್ತಿರುವಂಥದ್ದು. ನೀರು ಬಹಳ ಆಳದಲ್ಲಿರ್ತಾವೆ, ಜಾಸ್ತಿ ಹೊಡಿಬೇಕು. ಬೋರ್ವೆಲ್ ಹೊಡೆಯುವಂಥದ್ದು ಮೊದಲಿದ್ವು ಅವು, ಇವಾಗ ಮೋಟರ್ ಗೀಟರ್ ಎಲ್ಲ ಇರುವಂಥದ್ದು. ಅವಾಗ ಮ್ಯಾನುವಲ್ ಆಗಿತ್ತು, ಹೊಡೆಯುವಂಥದ್ದು ಪಂಪ್ ಇರ್ತಿತ್ತು. ಪಂಪ್ ಹೊಡೆದಾಗ ಸ್ವಲ್ಪ ಪವರ್ ಬೇಕಾಗ್ತಿತ್ತು, ಶಕ್ತಿ ಬೇಕಾಗ್ತಿತ್ತು. ಅಲ್ಲಿ ವಿಚಾರವನ್ನು ಹೇಳ್ತಾರೆ. ನೋಡ್ಲಿಕ್ಕೆ ಅವನು ದೊಡ್ಡದಾದಂತ ಒಂದು ರಾಗಿ ಮುದ್ದೆ ಇದ್ದಂಗೆ ಇದ್ದ. ಅವನು ನಮ್ಮ ಪಾಲಿಗೆ ಆಶ್ಚರ್ಯದ ವಸ್ತುವಾಗಿ ಕಾಣ್ತಿದ್ದ. ಅಷ್ಟಲ್ಲದೆ ಆತ ಕಪ್ಗಿರೋದ್ರಿಂದ ನಾವೆಲ್ಲರೂ ಕರಿಯ ಅಂತ ಕರಿತಿದ್ವು. ಆದ್ರೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ನೀರಿಗಾಗಿ ಬೋರ್ವೆಲ್ಗೆ ಬರ್ತಾ ಇದ್ದ. ಆ ನೀರು ಪಾತಾಳದಲ್ಲಿ ನೆಲೆ ನಿಂತ ಊರದು. ನೀರು ಪೂರ್ತಿ ಕೆಳಗಿರ್ತಿತ್ತು, ಜಾಸ್ತಿ ಹೊಡಿಬೇಕು, ಬೋರ್ ಜಾಸ್ತಿ ಹೊಡೆದಾಗ ನೀರು ಬರ್ತಾ ಇತ್ತು ಅನ್ನೋಂಥದ್ದು ಅಲ್ಲಿ ಮುಂದುವರೆದು ಹೇಳ್ತಾರೆ. ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದದ್ದು ದಾರದಷ್ಟೇ ದಪ್ಪದ ನೀರು. ಅವನು ಹೇಗೆ ಇದನ್ ಮಾಡಿ ಹೊಡೆದ್ರು ಸಹಿತ ಆ ನೀರು ಹೆಂಗ್ ಬಂದ್ರೆ ಬಹಳ ದಪ್ಪ ಬೀಳ್ತಿರ್ಲಿಲ್ಲ, ತೆಳ್ಳಗೆ ಬೀಳ್ತಿತ್ತು, ಕಡಿಮೆ ಬೀಳ್ತಿತ್ತು. ದಾರದ ಕಾಳದಷ್ಟೇ.
ದಾರ ಎಷ್ಟು ಸಣ್ಣ ಇರ್ತೈತಲ್ಲ ಅಷ್ಟು ದಪ್ಪ ನೀರು ಬೀಳ್ತಿತ್ತು ಅನ್ನುವಂಥ ವಿಚಾರ ಹೇಳ್ತಾರೆ. ಅಂದ್ರೆ ನೀರು ಕಡಿಮೆ ಬೀಳ್ತಿತ್ತು ಅನ್ನುವಂಥದ್ದು. ಮುಂದುವರೆದು ಹೇಳ್ತಾರೆ, ಆ ಬೋರ್ವೆಲ್ ಬಡಿದು ಬಡಿದೆ ಅಮ್ಮನ ಹೊಟ್ಟೆ ಹಸಗೆಟ್ಟಿತ್ತು. ಹಸಗಟ್ಟೋದಂದ್ರೆ ಗಡ್ಡೆ ಗಟ್ಟೋದು ಅಂತ ಹೇಳ್ತಾರೆ ನೋಡು. ಹೊಟ್ಟೆಯಲ್ಲಿ ಗಂಟೆತ್ತು ಅಂತ ಹೇಳ್ತಾರೆ ನೋಡು. ಆತರ ಹೊಟ್ಟೆಯಲ್ಲಿ ಜಾಸ್ತಿ ಕೆಲಸ ಮಾಡೋ ಸಂದರ್ಭನೋ ಅಥವಾ ಹಸಿವಿನಿಂದ ಜಾಸ್ತಿ ಇದ್ದಂತ ಸಂದರ್ಭದೊಳಗ ಹೊಟ್ಟೆ ಗಂಟೆತ್ತು ಅಂತ ಹೇಳ್ತಾರ. ಅದು ಒಂದಿಷ್ಟು ಸಮಯದ ನಂತರ ತಾನೇ ಕಡಿಮೆ ಆಗ್ತದಲ್ಲ, ಆ ರೀತಿ ಅಲ್ಲಿ ಆ ಬೋರ್ವೆಲ್ ಹೊಡೆದು ಮಾಡೋದ್ರಿಂದ ಅಥವಾ ಹೊಡೆಯೋದ್ರಿಂದ ಏನಾಗ್ತಿತ್ತು, ಅವರ ಅಮ್ಮನ ಹೊಟ್ಟೆ ಕೂಡ ಹಸಗೆಟ್ಟಿತ್ತು ಅಂತ ಹೇಳ್ತಾರೆ. ಗಡ್ಡೆಗಟ್ಟಿತ್ತು, ಅದು ಆದ ರೀತಿ ಒಳಗೆ ಆಗ್ತಿತ್ತು. ನಾವೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆಗಳನ್ನು, ತಾಮ್ರದ ಕೊಡಪಾನಗಳನ್ನು ತಂದ್ರೆ ಕರಿಯ ದೊಡ್ಡದೊಂದು ಬಾಣಿಯನ್ನೇ ತರುತ್ತಿದ್ದ. ಕರಿಯ ಏನ್ ಮಾಡ್ತಿದ್ದ, ದೊಡ್ಡದಾಗಿರುವಂತ ಒಂದು ಬಾಣಿಯನ್ನ ತರ್ತಿದ್ದ. ಆ ಬಾಣಿ ಅಂದ್ರೆ ಏನು, ಅಗಲವಾಗಿರುವಂತ ಮಣ್ಣಿನ ಪಾತ್ರೆ, ಗಡಿಗೆ ಅಂತ ಹೇಳ್ತೀವಲ್ಲ ಆ ರೀತಿ ಇರುವಂತದ್ದು, ಇಲ್ಲಿಂದ ಕಲ್ಲಿನಿಂದ ಮಾಡಿರುವಂತ ಒಂದು ಪಾತ್ರೆಯ ಆಕಾರ ಇರುವಂತದ್ದು, ಅದನ್ನ ತಗೊಂಡು ಬರ್ತಿದ್ದ ಅವನು. ಹೆಂಗಂದ್ರೆ ಈ ದೊಡ್ಡದಾಗಿರುವಂತದ್ದು ಗಡಿಗೆ ಅಂತ ಹೇಳ್ತಾರೆ ನೋಡು. ಗಡಿಗೆ ಎತ್ ಮಾಡ್ತಿದ್ರು ಮೊದಲಿಗೆ, ಇವಾಗ ಇರ್ಲಿಲ್ಲ. ಈಗ ಸಿಂಟೆಕ್ಸ್ ಬಂದ್ಬಿಟ್ಟತ್ತೆ, ಗಡಿಗೆ ಅನ್ನೋದು ಗೊತ್ತಾಗೋದಿಲ್ಲ. ಮೊದಲು ಹಳ್ಳಿ ಒಳಗೆ ಇರ್ತಿದ್ವು ಗಡಿಗೆ ದೊಡ್ಡದಾಗಿರುವಂತದ್ದು. ಅದು ಮಣ್ಣಿನಿಂದ ಮಾಡಿರೋದು ಅಥವಾ ಕಲ್ಲಿನಿಂದ ಮಾಡಿರುವಂತದ್ದು, ದೊಡ್ಡದಾಗಿರುವಂತದ್ದು ಇರ್ತಿತ್ತು. ಮಣ್ಣಿನ ಪಾತ್ರೆ ಇರ್ತಿತ್ತು, ಅಗಲವಾಗಿರುವಂತ ಬಾಯಿ ಹೊಂದಿರುವಂತದ್ದು. ಅದನ್ನ ಬಾಣಿ ಅಂತ ಕರೀತಾರೆ. ಅದನ್ನ ತಗೊಂಡು ಬರ್ತಿದ್ದ. ಬೋರ್ವೆಲ್ ಅನ್ನು ಅವನು ಜೋರಾಗಿ ಜಗುತ್ತಿದ್ದರೆ ಅವನ ದಡಬಡ ಸದ್ದು ಪರ್ಲಾಂಗ್ ದೂರು ಅನುಸರಿಸಿತ್ತು ಅನ್ನುವಂಥದ್ದು. ಪರ್ಲಾಂಗ್ ದೂರು ಏನಾಗ್ತಿತ್ತು, ಅನುರಣಿಸ್ತಾ ಇತ್ತು. ಶಬ್ದ ಸುತ್ತಮುತ್ತ ಎಲ್ಲರಿಗೂ ಕೇಳ್ತಿತ್ತು ಅನ್ನುವಂತ ರೀತಿಯಲ್ಲಿ ಅವರು ಹೇಳ್ತಾರೆ. ಆಗ ಹೊಡಿತಿದ್ದ ಅವನು, ಸಪ್ಪಳಾಗುವಂಗ್ ಹೊಡಿತಿದ್ದ. ಅಷ್ಟೊಂದು ಪವರ್ ಇತ್ತು ಅವನಲ್ಲಿ, ಗಟ್ಟಿತನ ಇತ್ತು, ಶಕ್ತಿವಂತನಿದ್ದ ಅನ್ನುವಂಥದ್ದು. ಇವನ ಬಲ ಪ್ರಯೋಗಕ್ಕೆ ಬೋರ್ವೆಲ್ ಎಲ್ಲಿ ಮುರಿದು ಹೋಗುತ್ತದೋ, ಮುರಿದರೆ ಮೈಲು ದೂರದಿಂದ ನೀರು ಹೊತ್ತು ತರಬೇಕಾಗುತ್ತದೋ ಅನ್ನುವ ಭಯ ನಮ್ಮದು. ಅವ ಬೋರ್ ಹೊಡ್ಯಾಕತ್ತಂದ್ರೆ ಹೆಂಗಾಗ್ತಿತ್ತು ಅಂದ್ರೆ, ಪರ್ಲಾಂಗ್ ದೂರ ಕೇಳ್ತಾ ಇತ್ತು. ಅಷ್ಟು ದೂರ ಕೇಳುವಂಥದ್ದು ಶಬ್ದ ಆಗುವ ಹಾಗೆ, ಅಷ್ಟೊಂದು ಸದ್ದಾಗುವ ಹಾಗೆ ಆತ ಬೋರ್ವೆಲ್ ಅನ್ನ ಜೋರಾಗಿ ಜಗ್ತಿದ್ದ. ಅವನ ಬಲ ಪ್ರಯೋಗಕ್ಕೆ ಎಲ್ಲಿ ಬೋರ್ವೆಲ್ ಮುರಿದು ಹೋಗ್ತತೋ, ಕೆಟ್ಟ ಹೋಗ್ತತೋ ಏನೋ ಅನ್ಕೊಂಡು, ಒಂದ್ ವೇಳೆ ಕೆಟ್ಟ ಹೋಯ್ತು ಅಂದ್ರೆ, ಮುರಿದ್ರೆ ಮೈಲಿ ದೂರದಿಂದ ನೀರು ಹೊತ್ತು ತರಬೇಕಾಗುತ್ತದೆ ಅನ್ನುವಂತ ಅವನ ಒಂದು ಭಯನೂ ಕೂಡ ಅಲ್ಲಿ ಕಾಡ್ತಾ ಇತ್ತು ಅನ್ನುವಂಥ ವಿಚಾರ ಇಲ್ಲಿ ಹೇಳ್ತಾರೆ. ಮಣ್ಣಿನ ಅರವಿ ತುಂಬಿದಾಗ ಅದನ್ನ ಸಲೀಸಾಗಿ ಭುಜದ ಮೇಲಿರಿಸಿಕೊಂಡು ಸಾಗುವ ಕರೆಯನ್ನು ನೋಡಿದ್ರೆ, ಎರಡು ಬೃಹತ್ ಗುಡ್ಡಾಣಗಳು, ಹೌದಾ, ಎರಡು ಬೃಹತ್ ಗುಡ್ಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗ್ತಿತ್ತು. ಅವನು ದಡೋತವಾಗಿರುವಂತಹ ವ್ಯಕ್ತಿ, ಕಪ್ಪಗಿರುವಂತವನು, ಆತನನ್ನು ಎಲ್ಲರೂ ಕರಿತಾ ಇದ್ರು. ಅದು ಯಾವ್ದದು ಬಾಣಿಯನ್ನು ಹೊತ್ಕೊಂಡು ಆತ ಹೋಗ್ತಿದ್ರೆ, ಎರಡು ಬೃಹತ್ ಆಗಿರುವಂತ ಗುಡಾನ್ಗಳ ಹೊಂಟಾವೇನೋ ಅನ್ಬೇಕು. ಎರಡು ದೊಡ್ಡ ಗುಡಾನ್ಗಳಂದ್ರೆ ಮಣ್ಣಿನ ಮಡಿಕೆಗಳು ಹೊಂಟಾವೋ ಅನ್ಬೇಕನ್ನೋ ರೀತಿ ಒಳಗ ಆ ರೀತಿ ಆತ ತನ್ನ ಭುಜದ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಂದ್ರೆ ರಸ್ತೆಯಲ್ಲಿ ಹಾಗೆ ಕಾಣ್ತಾ ಇತ್ತು, ಭಾಸವಾಗ್ತಿತ್ತು. ಎರಡು ದೊಡ್ಡದಾಗಿರುವಂತ ಮಡಿಕೆ ಹೊಂಟಾವೇನೋ ಅನ್ನೋದು. ಅವ್ನು ಗುಂಡ್ಕ ತಪ್ಪಕ್ಕೆ ಇದ್ದ. ತಾನು ಹೊತ್ಕೊಂಡಿರುವಂತ ಅದು ಬಾಣಿನೂ ಕೂಡ ಹೆಂಗಿತ್ತು ಅಂದ್ರೆ ದೊಡ್ಡದಾಗಿತ್ತು. ಹಿಂಗಾಗಿ ಅವ್ನ ದಾರ್ಯಾಗ ಹೊಂಟ ಅಂದ್ರೆ ಹೆಂಗ ಅನ್ಸ್ತಿತ್ತು ಅಂದ್ರೆ, ಎರಡು ಬೃಹತ್ ಆಗಿರುವಂತ ದೊಡ್ಡ ಏನದು ಮಡಿಕೆಗಳು ಹೊಂಟಾವೇನೋ ಅನ್ನೋ ರೀತಿ ಒಳಗ ಆತ ತರ ಗಡಿಗೆಯನ್ನು ಹೊತ್ಕೊಂಡು ಹೋಗುವ ಸಂದರ್ಭ ಆ ರೀತಿ ಇರ್ತಿತ್ತು. ಈ ಕರಿಯನ ಶಕ್ತಿ ಮೂಲವಾದರೂ ಯಾವುದು? ಹೋಟೆಲ್ನಲ್ಲಿ ಉಳಿಯುವ ಸೀಕು ಬಾಕುವಿನಲ್ಲಿ ಅವನ ಹೊಟ್ಟೆ ತುಂಬುತ್ತಿತ್ತ? ಗೊತ್ತಿಲ್ಲ. ಸರಿ, ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರುವಂತ ಈ ಕರಿಯ ಹೇಳ್ತಾರಲ್ಲಿ, ಆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರುವಂತ ಕರಿಯ ಏನ್ ಮಾಡ್ತಾ ಇದ್ದ ಅನ್ನುವಂಥದ್ದನ್ನು. ಓಕೆ, ಅಲ್ಲಿ ಬಹುಶಃ ಹಂಗಾದ್ರ ಕರಿಯನ್ಗೆ ಶಕ್ತಿ ಹೆಂಗ್ ಬರ್ತಿತ್ತು ಅನ್ನುವಂಥದ್ದನ್ನ ನೋಡ್ದಾದ್ರೆ, ಆ ಹೋಟೆಲ್ನೊಳಗೆ ಉಳಿದಿರುವಂತ ಏನು ಅಲ್ಲಿ ಮಾಡಿರುವಂತ ಆಹಾರ ಏನು ಉಳಿತಿತ್ತಲ್ಲ, ಅದನ್ನ ಬಹುಶಃ ಸೀಕ್ ಬಾಕುವನ್ನು ತಿಂದ ಈ ತರ ಅವನು ಗಟ್ಟಿ ಅದಾನೋ ಏನೋ ಅನ್ನುವಂತ ರೀತಿ ಒಳಗ ಅಲ್ಲಿ ಹೋಟೆಲ್ನಲ್ಲಿ ಇರುವಂತ ಸೀಕ್ ಬಾಕು ಏನಂತ ಹೇಳ್ತಾರೆ, ಈ ತಳದಾಗಿರುವಂತದ್ದು ಅಥವಾ ಉಳಿದಿರುವಂತದ್ದು ಅಂತ ಹೇಳ್ತಾರಲ್ಲ, ಆ ತರ ಬಹುಶಃ ಅದನ್ನ ತಿಂದ ಆತ ಅಷ್ಟೊಂದು ಗಟ್ಟಿ ಅದಾನೇನೋ ಅನ್ನುವಂತ ರೀತಿ ಒಳಗ ಮಾತಾಡ್ತಾರೆ. ಆದ್ರೆ ಅದು ಇಲ್ಲಿ ಲೇಖಕರು ಕ್ಲಿಯರ್ ಆಗಿ ಹೇಳೋದಿಲ್ಲ. ಬಹುಶಃ
ಆ ಸಿಕ್ಪಾಕ್ ತಿಂದು ಅವನು ಹೊಟ್ಟೆ ತುಂಬಿದ್ರಿಂದ ಈ ರೀತಿ ಗಟ್ಟಿ ಅದಾನೋ ಅಥವಾ ಬೇರೆ ಯಾವುದು ಶಕ್ತಿ ಮೂಲ ಏನೋ ಗೊತ್ತಿಲ್ಲ ಅನ್ನುವಂಥ ರೀತಿ ಒಳಗ ಅಲ್ಲಿ ಲೇಖಕರು ಹೇಳ್ತಾರೆ ಅನ್ನುವಂಥದ್ದು. ಮುಂದೆ ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿತದಲ್ಲ, ಅದುವೇ ಸೀಕು. ಸೀಕು ಅಂದ್ರೆ ಏನು ಅನ್ನುವಂಥದ್ದನ್ನ ಹೇಳ್ತಾರೆ. ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತದಲ್ಲ, ಅದೇ ಸೀಕು ಅನ್ನುವಂಥ. ಮುದ್ದೆ ರಾಗಿ ಮುದ್ದೆ ಮಾಡ್ಬೇಕಾದ್ರೆ ಒಂದು ಎಳೆ ಉಳಿದಿರುತ್ತಲ್ಲ, ಅದು ಸೀಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಹಳ್ಳಿಯ ಭಾಷಾ ಪರಿಸರದಲ್ಲಿ ಸೀಕ್ಬಾಕು ಎನ್ನುವ ಪದ ಚಾಲ್ತಿಯಲ್ಲಿ ಉಂಟು. ಹಳ್ಳಿಯ ಈ ಪರಿಸರದಲ್ಲಿ ಅಂದ್ರೆ ಹಳ್ಳಿ ಕಡೆ ಈ ಪರಿಸರ ಭಾಷಾ ಪರಿಸರದಲ್ಲಿ ಈ ಬಳಕೆ ಐತಿ ಪದ ಅನ್ನುವಂಥದ್ದನ್ನ ಹೇಳ್ತಾರೆ. ಯಾವ್ದಂದ್ರೆ ಸಿಕ್ಪಾಕು ಅನ್ನುವಂಥ, ಸಿಕ್ಪಾಕು ಅನ್ನುವಂಥದ್ದು ಬಳಕೆ ಇದೆ, ಚಾಲ್ತಿಯಲ್ಲಿದೆ. ಅದೇನಂದ್ರೆ ಸೀಕಿನ ಜವಳಿ ಬಾಕೆಂದರೇನೋ ಗೊತ್ತಿಲ್ಲ. ಸೀಕಿನ ಜವಳಿ ಬಾಕೆಂದರೇನೋ ಗೊತ್ತಿಲ್ಲ, ಸೀಕು ಮಾತ್ರ ರುಚಿಕರ. ಈ ನಾವು ಇಲ್ಲಿ ಐಡೆಂಟಿಫೈ ಮಾಡ್ಕೊಳ್ಳೋದಂದ್ರೆ ಬಹುಶಃ ಕೆಳಗ ತಳ ಹತ್ತಿರುವಂತದ್ದೇನು ಅಡಿಗೆ ಪದಾರ್ಥ ಇರುತ್ತಲ್ಲ ಆ ರೀತಿ, ಅಥವಾ ಆ ಮುದ್ದೆ ಮಾಡುವಾಗ ಬರುವಂತದ್ದು ಸೀಕು ಅನ್ನುವಂಥದ್ದು, ಅದನ್ನ ಹೇಳ್ತಾರ. ಸೀಕಿನ ಜವಳಿ ಬಾಕೆಂದ್ರೆ ಏನು ಗೊತ್ತಿಲ್ಲ, ಸೀಕು ಮಾತ್ರ ರುಚಿಕರ, ಬಹಳ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು. ಒಣಗಿದ ಸೀಕು ಕುರುಂ ಕುರುಂ ಹಪ್ಪಳದಂತೆ ಸ್ವಾದಿಷ್ಟ. ಒಣಗಿರುವಂತ ಸೀಕು ಹೆಂಗಾಗತ್ತೆ ಅಂದ್ರೆ ಹಪ್ಪಳದಂತೆ ಸ್ವಾದಿಷ್ಟವರಾಗಿರ್ತತಿ. ಕುರುಂ ಕುರುಂ ಅಂತ ಹೇಳಿ ಬಹಳ ಸ್ವಾದಿಷ್ಟಮಯವಾಗಿರ್ತತಿ ಅನ್ನೋದು. ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆಗುಂಡಿನ ಮೇಲಿಟ್ಟ ಸೀಕನ್ನ ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿದೆ. ಆ ಕಡೆ ಬಳಕೆ ಮಾಡ್ತಿರುವಂಥದ್ದು. ಅದು ಏನಾಗ್ತತಿ, ಬಾಲ್ಯದಲ್ಲಿ ಅವರಮ್ಮ ಅವರಿಗೆ ಬಿಡಿಸಿ ಒಲೆಗುಂಡಿನ ಮೇಲಿಟ್ಟ ಸೀಕನ್ನ ತಿಂದಿರುವಂಥದ್ದು, ಅದರ ರುಚಿ ಕಂಡಿರುವಂಥದ್ದು ಇವರಿಗೆ ಗೊತ್ತಿದೆ ಅನ್ನುವಂಥದ್ದನ್ನಲ್ಲಿ ಹೇಳ್ತಾರೆ. ಹಳ್ಳಿಗಳಲ್ಲಿ ಇಂದಿಗೂ ಸೀಕು ಕಂಡಾಗ ಬಡ ಮಕ್ಕಳ ಕಣ್ಣು ಅರಳಿರುವುದಿದೆ. ಈ ಬಡ ಮಕ್ಕಳಿಗೆ ಏನಂದ್ರೆ ಈ ಸೀಕು ಕಂಡ್ರೆ ಬಹಳ ಇಷ್ಟ ಆಗುವಂಥದ್ದು. ಹಳ್ಳಿಗಳಲ್ಲಿ ಇರುವಂತಹ ಬಡ ಮಕ್ಕಳು ಆ ಸೀಕು ಅನ್ನುವಂಥದ್ದು ಏನಿದೆ ಅಲ್ಲ, ಅದು ಸಿಕ್ಕರೆ ಬಹಳ ರುಚಿಕರವಾಗಿರುವಂಥದ್ದು. ಬಡ ಮಕ್ಕಳು ಬಹಳ ಅದನ್ನ ಇಷ್ಟಪಡ್ತಾರೆ ಅನ್ನುವಂಥ ವಿಚಾರ ಅದನ್ನ ಹೇಳ್ತಾರೆ. ಬಡ ಮಕ್ಕಳು ಕಣ್ಣು ಅರಳುವುದಿದೆ ಅಂದ್ರೆ ಅದನ್ನ ಇಷ್ಟಪಡ್ತಾರೆ, ರುಚಿ ಅನುಭವಿಸ್ತಾರೆ ಅನ್ನುವಂಥದ್ದು. ಶಾಲೆಗೆ ಹೋಗುವ ಉಳ್ಳವರ ಮಕ್ಕಳ ಜೇಬುಗಳಲ್ಲಿ ವಿವಿಧ ತಿನಿಸುಗಳಿದ್ದರೆ ಬಡ ಮಕ್ಕಳ ಜೇಬಿನಲ್ಲಿ ಅಥವಾ ಜೇಬಲ್ಲಿ ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟ ಸೀಕು ಇರುತ್ತದೆ. ಶ್ರೀಮಂತರ ಮಕ್ಕಳು ಅಥವಾ ಉಳ್ಳವರ ಮಕ್ಕಳು ಬೇರೆ ಏನೇನೋ ತಿನಿಸುಗಳನ್ನು ತಗೊಂಡು ಹೋದ್ರೆ ಬಡ ಮಕ್ಕಳ ಜೇಬಿನಲ್ಲಿ ಏನಿರ್ತದೆ ಅಂತ ಹೇಳ್ತಾರೆ ಇವರು, ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟಿರುವಂತಹ ಸೀಕು ಇರತ್ತೆ ಅನ್ನುವಂತ ಮಾತನ್ನಲ್ಲಿ ಹೇಳ್ತಾರೆ. ಆ ಸೀಕು ಬಡ ಮಗುವಿನ ಪಾಲಿಗೆ ಏನಾಗಿರುತ್ತೆ, ಚಾಕ್ಲೇಟ್ ಆಗಿರುತ್ತೆ, ಚಾಕ್ಲೇಟ್ ಆಗಿರುತ್ತೆ ಅನ್ನುವಂಥದ್ದು ಹೇಳ್ತಾರೆ. ಇದು ಇಲ್ಲಿ ಒಂದು ಸಂದರ್ಭ ಕೂಡ ಬರತ್ತೆ, ಹೌದಾ? ಸೀಕನ್ನು ಹೇಳ್ತಾರಲ್ಲಿ ಏನದು, ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿದೆ. ಸೀಕನ್ನ ಚಪ್ಪರಿಸಿರುವಂತ ರುಚಿ ಇನ್ನೂ ನಾಲಿಗೆಯಲ್ಲಿದೆ ಅನ್ನುವಂತ ಈ ಮಾತನ್ನ ಯಾರು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ, ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅನ್ನುವಂತ ಈ ಸಂದರ್ಭವನ್ನ ಪೂರ್ಣವಾಗಿ ಸ್ಪಷ್ಟೀಕರಿಸಬೇಕು. ಹೌದಾ? ಲೇಖಕರು ಹೇಳುವಂಥದ್ದು ಅವ್ರ ಅಮ್ಮ ಮಾಡ್ತಿರುವಂತಹ ಸೀಕಿನ ರುಚಿಯ ಬಗ್ಗೆ ಹೇಳ್ತಾ ಇರುವಂತ ಸಂದರ್ಭ. ನಂತರ ಬಡ ಮಕ್ಕಳಿಗೆ ಸೀಕು ಅಂದ್ರೆ ಒಂದು ತಿನಿಸು ಇದ್ದ ಹಾಗೆ, ಯಾವ ರೀತಿ ಉಳ್ಳವರು ತಮ್ಮ ಜೇಬಿನಲ್ಲಿ ವಿವಿಧ ರೀತಿಯ ತಿನಿಸುಗಳನ್ನ ಹಾಕೊಂಡು ಹೋಗ್ತಾರೋ, ಇಲ್ಲಿ ಬಡ ಮಕ್ಕಳು ತಮ್ಮ ಜೇಬಿನಲ್ಲಿ ಮುದ್ದೆ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟಿರುವಂತ ಸೀಕನ್ನ ಹಾಕೊಂಡು ಅವ್ರು ತಿಂತಾ ಇರ್ತಾರೆ ಅನ್ನುವಂತ ವಿಚಾರ ಅಲ್ಲಿ ವ್ಯಕ್ತಪಡಿಸ್ತಾರೆ. ಆ ಸೀಕು ಅನ್ನುವಂಥದ್ದು ಏನಿದೆ ಅಲ್ಲ, ಬಡ ಮಗುವಿಗೆ ಅಥವಾ ಬಡ ಮಗುವಿನ ಪಾಲಿಗೆ ಅದೇನಾಗಿರುತ್ತೆ ಅಂದ್ರೆ ಚಾಕ್ಲೇಟ್ ಆಗಿರುತ್ತೆ. ಆ ಬಡ ಮಕ್ಕಳಿಗೆ ಆ ಸೀಕು ಅನ್ನುವಂಥದ್ದು ಹೇಗೆ ಅಂದ್ರೆ ಚಾಕ್ಲೇಟ್ ಇದ್ದ ಹಾಗೆ ಇರುತ್ತೆ ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾರೆ. ಮುಂದಿನ ವಿಚಾರವನ್ನು ನೋಡೋದಾದ್ರೆ, ಬಡತನದಿಂದ ಕನ್ನಡತನದತ್ತ ಬರೋಣ. ಅವರು ಈ ವಿಚಾರ, ಎರಡು ವಿಚಾರ ಹೇಳಿದ್ರು. ಏನು, ಒಂದು ಹಳ್ಳಿ ಒಳಗ ವಿಶೇಷವಾಗಿರುವಂತದ್ದು ಏನಂದ್ರೆ ಒಬ್ಬ ಕರೆ ಇದ್ದ, ಆತ ನೀರಿಗೆ ಬಂದಂದ್ರೆ ಬೋರ್ವೆಲ್ಲು ಕಿತ್ತು ಹೋಗೋ ಹಾಗೆ ಅಥವಾ ಆ ಪಾತಾಳದಲ್ಲಿ ಅಡಗಿರುವಂತ ನೀರು ಬರುವ ಹಾಗೆ ಜೋರಾಗಿ ಆತ ಏನ್ ಮಾಡ್ತಿದ್ದ, ಬೋರ್ವೆಲ್ನ ಜಗ್ತಿದ್ದ ಅನ್ನುವಂಥದ್ದು ಒಂದು. ಆತ ಆ ಬಾಣಿಯನ್ನ ಹೊತ್ಕೊಂಡು ಹೊಂಟ್ರೆ ಹೆಂಗಂದ್ರೆ ಎರಡು
ಎರಡು ಏನದು ಮಡಿಕೆಗಳು ಕೂಡ್ಕೊಂಡು ಹೊಂಟಂಗ್ ಕಾಣಿಸ್ತಾ ಇತ್ತು ಅನ್ನುವಂತ ವಿಚಾರ. ಇನ್ನೊಂದು ಸೀಕು ಅನ್ನುವಂಥದ್ದು ಏನು ಮುದ್ದೆ ಮಾಡ್ಬೇಕಾದ್ರೆ ಬರುವಂತದ್ದು, ಅಮ್ಮ ಬಿಡಿಸ್ಕೊಡುವಂಥದ್ದು, ಅದನ್ನ ನಾವು ಒಲೆಗುಂಡದ ಮೇಲೆ ಬೇಯಿಸ್ಕೊಟ್ರೆ ರುಚಿಕರ ಕುರುಂಕುಮವಾಗಿ ರುಚಿಕರವಾಗಿರುವಂಥದ್ದು. ನಂತರ ಬಡ ಮಕ್ಕಳು ಅದನ್ನ ತಮ್ಮ ಶಾಲೆಗೆ ಹೋಗ್ಬೇಕಾದ್ರೆ ಅದನ್ನ ಜೇಬ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಅದು ಬಡ ಮಕ್ಕಳಿಗೆ ಏನಾಗಿತ್ತು ಅಂದ್ರೆ ಚಾಕ್ಲೇಟ್ ಆದಾಗ ಆಗಿತ್ತು ಅನ್ನುವಂಥ ವಿಚಾರ. ಇನ್ನ ಮುಂದೆ ಉಳಿದಿರೋದು ನೋಡೋದಾದ್ರೆ, ಬಡತನದಿಂದ ನಾವು ಏನ್ ಮಾಡೋಣ, ಕನ್ನಡದತ್ತ ಬರೋಣ ಅನ್ನುವಂತ ಮಾತನ್ನಲ್ಲಿ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಫಿಂಗರ್ ಮಿಲೆಟ್ ಎಂದು ಕರೆಸಿಕೊಳ್ಳುವ ರಾಗಿಯ ಮೂಲ ಹುಡುಕಿಕೊಂಡು ಹೊರಟ್ರೆ ಎಡತಾಕುತ್ತವೆ ಆಫ್ರಿಕಾ, ಇಥೋಪಿಯಾ. ಇಂಗ್ಲಿಷ್ ನಲ್ಲಿ ಇದಕ್ಕೆ ಏನಂತ ಕರಿತಾರ ಅಂದ್ರೆ ಫಿಂಗರ್ ಮಿಲೆಟ್ ಅಂತ ಕರೀತಾರ ಅಂತ ಹೇಳ್ತಾರೆ. ರಾಗಿಗೆ ಏನಂತ ಕರಿತಾರ, ಫಿಂಗರ್ ಮಿಲೆಟ್ ಅನ್ನುವಂಥದ್ದನ್ನ ಕರೆಸಿಕೊಳ್ಳುತ್ತೆ. ಈ ರಾಗಿಯ ಮೂಲ ಹುಡುಕಿಕೊಂಡು ಹೊರಟ್ರೆ ಎಡತಾಕುತ್ತವೆ ಆಫ್ರಿಕಾ ಮತ್ತು ಇಥೋಪಿಯಾ. ಆಫ್ರಿಕಾ ಮತ್ತು ಇಥೋಪಿಯಾದ ದೇಶಗಳು ಬಹಳ ಬಡತನದ ದೇಶಗಳಾಗಿರುವಂಥದ್ದು. ಜೊತೆಗೆ ಅಲ್ಲಿ ರಾಗಿ ಬಳಕೆ ಮಾಡುವಂಥದ್ದಾಗಿರ್ಬೋದು, ಅಲ್ಲಿಯ ಒಂದು ಸ್ಥಿತಿಗತಿ ಕುರಿತಾಗಿ ಕೂಡ ಇಲ್ಲಿ ಹೇಳ್ತಾರೆ. ಮೂಲದ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯ ಇಲ್ಲಿ ಗಮನಿಸಬೇಕು. ಎರಡು ದೇಶಗಳನ್ನು ಹೇಳ್ತಾರೆ ಇಲ್ಲಿ, ಯಾವ್ದಂದ್ರೆ ಆಫ್ರಿಕಾ ಮತ್ತು ಇಥೋಪಿಯಾ ಅನ್ನುವಂಥದ್ದು. ಇಂಗ್ಲಿಷ್ ನಲ್ಲಿ ಇದಕ್ಕೇನು ಕರೀತಾರೆ ಅಂದ್ರೆ ಫಿಂಗರ್ ಮಿಲೆಟ್ ಅಂತ ಕರೀತಾರೆ. ಇವು ಎಡತಾಕ್ತವೆ ಅನ್ನುವಂಥ ಮಾತು ಕೂಡ ಹೇಳ್ತಾರೆ. ಯಾವ್ದಂದ್ರೆ ಆಫ್ರಿಕಾ ಮತ್ತು ಇಥೋಪಿಯಾ ಅನ್ನುವಂಥದ್ದು. ಇದರ ವಿಷಯದ ಮೂಲದ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯವನ್ನ ಹುಡುಕಿದರೆ ಅದು ಹೆಚ್ಚು ಕಮ್ಮಿ 4000 ವರ್ಷಗಳ ಇತಿಹಾಸ. ಇಲ್ಲಿ ಒಂದು ನಿಮಗಿರುವಂತದ್ದು ಒಂದು ಪ್ರಶ್ನೆ ಏನಂದ್ರೆ, ಈ ರಾಗಿ ಮುದ್ದೆ ಇದೆಯಲ್ಲ ಅಥವಾ ರಾಗಿ ಇದೆಯಲ್ಲ, ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ರಾಗಿಗೆ ಎಷ್ಟು ಸಾವಿರ ಇತಿಹಾಸ ಇದೆ ಅಂದ್ರೆ 4000 ವರ್ಷಗಳ ಇತಿಹಾಸ. 4 ವರ್ಷ ಅಲ್ಲ, 40 ವರ್ಷ ಅಲ್ಲ, 400 ವರ್ಷ ಅಲ್ಲ, 4000 ವರ್ಷಗಳ ಇತಿಹಾಸ ಈ ರಾಗಿಗಿದೆ ಅನ್ನುವಂಥ ವಿಚಾರ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹೆಚ್ಚು ಕಮ್ಮಿ 4000 ವರ್ಷಗಳ ಇತಿಹಾಸವನ್ನ ಇದು ರಾಗಿ ಹೊಂದಿದೆ ಅನ್ನುವಂಥ ವಿಚಾರ. ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ರಾಗಿ ಬಳಕೆಯಲ್ಲಿ ಕರ್ನಾಟಕವೇ ಮುಂದಿದೆ. ಭಾರತದಲ್ಲಿ ರಾಗಿಯನ್ನು ಹೆಚ್ಚು ಬೆಳೆಯುವಂತ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ. ಅಷ್ಟಲ್ಲದೆ ಆ ಬಳಕೆಯಲ್ಲಿ ಇರುವಂತದ್ದು ಯಾವ್ದೊಂದು ಬಳಕೆ ಮಾಡ್ತಿರುವಂತದ್ದು ಯಾವುದು ಅಂದ್ರೆ ಅದು ಕೂಡ ಕರ್ನಾಟಕ ಆಗಿದೆ. ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ನಮ್ಮಲ್ಲೇ. ಈ ಇಡೀ ನಮ್ಮ ಭಾರತ ದೇಶದೊಳಗೆ ರಾಗಿ ಬೆಳೆಯುವಂಥದ್ದು ಏನಿದೆಯಲ್ಲ ಅದ್ರಾಗ ಅರ್ಧ ಆದಷ್ಟು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕರ್ನಾಟಕದವರೇ ಬೆಳಿತೀವಿ, ಕನ್ನಡದಲ್ಲಿಯೇ ಬೆಳಿತೀವಿ. ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಖನಿಜಗಳು. ಇದು ಕೂಡ ಪ್ರಶ್ನೆ ಇದೆ. ರಾಗಿಯ ಖನಿಜಗಳು ಯಾವುವು ಅಂದ್ರೆ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರು. ಬಾಗಲಕೋಟೆ, ಬಿಜಾಪುರ, ಬೆಳಗಾವ, ಗದಗ ಈ ತರ ಯಾವ ಜಿಲ್ಲೆಗಳು ಗೊತ್ತದ ಅಂತ ಬರೆಯುವಂಥದ್ದಲ್ಲ. ಹೌದಾ? ರಾಗಿ ಬೆಳೆಯುವಂತ ಖನಿಜಗಳಾಗಿರುವಂತ ಯಾವ ಅಂದ್ರೆ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ. ಇವುಗಳು ಏನಂತ ಕರೀತಾರೆ ಅಂದ್ರೆ ರಾಗಿಯ ಖನಿಜಗಳು ಅಂತೇಳಿ ಕರೀತಾರೆ. ಹಂಗ ಜಿಲ್ಲೆಗಳ ಹೆಸರು ಗೊತ್ತದ ಅಂತೇಳಿ ಯಾವ್ಯಾವ್ದು ಜಿಲ್ಲೆ ಹಾಕುವಂಥದ್ದಲ್ಲ. ರಾಗಿ ಖನಿಜ ಅಂತೇಳಿ ಕರ್ಸ್ಕೊಂಡಿರುವಂತ ಜಿಲ್ಲೆಗಳು ಯಾವಂದ್ರೆ ಮಂಡ್ಯ, ಮೈಸೂರು, ತುಮಕೂರು ಮತ್ತು ಕೋಲಾರಗಳು ಏನಿದಾವಲ್ಲ ಅವು ರಾಗಿಯ ಖನಿಜಗಳಾಗಿವೆ. ಇನ್ನ ಮುಂದಿನ ವಿಚಾರ ನೋಡೋದಾದ್ರೆ ಇಲ್ಲಿ ಹೇಳಿದ್ರು ಏನು, ಕನ್ನಡಕ್ಕೂ ಮತ್ತು ರಾಗಿಗೂ ಒಂದು ನಂಟಿದೆ. ಹೆಚ್ಚು ಕಡಿಮೆ ರಾಗಿ 4000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಅಷ್ಟಲ್ಲದೆ ಆಫ್ರಿಕಾ ಮತ್ತು ಇಥೋಪಿಯಾ ಅನ್ನುವಂತ ರಾಷ್ಟ್ರದೊಳಗೂ ಕೂಡ ಇದನ್ನ ಏನೋ ಎಡತಾಗ್ತವೆ ಅನ್ನುವಂತ ಮಾತು ಕೂಡ ಅಲ್ಲಿ ಕೂಡ ಬೆಳಿತಿರ್ಬೋದು ಅನ್ನುವಂಥ ವಿಚಾರ. ಅಷ್ಟಲ್ಲದೆ ಇಂಗ್ಲಿಷ್ನೊಳಗ ರಾಗಿಗೆ ಏನಂತ ಕರೀತಾರ, ಫಿಂಗರ್ ಮಿಲೆಟ್ ಅಂತ ಹೇಳಿ ಕರೀತಾರ ಅನ್ನುವಂತ ವಿಚಾರವನ್ನ ಅರ್ಥಕೊಂಡ್ವಿ. ಮುಂದಿನ ವಿಚಾರ ಏನ್ ಹೇಳ್ತಾರಂದ್ರೆ, ಕನ್ನಡ ನಾಡಿನ ಹಿಂದೆ ಕಮ್ನಾಡು ಎನ್ನುವ ವಿಶೇಷವಿದೆಯಲ್ಲ, ಈ ಅನನ್ಯತೆ ಕಾರಣವೇ ಈ ರಾಗಿ. ಈ ಅನನ್ಯತೆ ಕಾರಣವೇ ಈ ರಾಗಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಯಾವುದು? ಕಮ್ನಾಡು, ಕಮ್ನಾಡು, ಕನ್ನಡ ನಾಡು, ಕರುನಾಡು, ಈ ರೀತಿ ಪದವನ್ನು ನಾವು ವಿಶೇಷತೆಯನ್ನು ಬಳಕೆ ಮಾಡ್ತೀವಲ್ಲ. ಹಾಗೆ ಹಿಂದೇನಿತ್ತು ಅಂದ್ರೆ
ಕಮ್ನಾಡು ಅನ್ನುವಂತ ಒಂದು ವಿಶೇಷ ಇದೆ ಅಲ್ಲ, ಈ ಅನನ್ಯತೆ ಕಾರಣವೇ ಈ ರಾಗಿ ಅನ್ನುವಂತ ವಿಚಾರ ಇಲ್ಲಿ ಯಾರು ರಘುನಾಥ್ ರವರು ವ್ಯಕ್ತಪಡಿಸ್ತಾರೆ. ಅಲ್ಲಿ ಬಣ್ಣ, ಗಟ್ಟಿತನ, ತಾಳಿಕೆ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಹತ್ತಿರವಾಗಿರುವಂಥದ್ದು. ಆ ಕಾರಣದಿಂದಲೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯ. ಬಣ್ಣ ಕಪ್ಪಾಗಿರುವಂಥದ್ದು, ಕಪ್ಪಾಗಿರುವಂತ ನಾಡಿನೊಳಗೆ ಜನಿಸಿರುವಂತವರೇ ಕರುನಾಡಿಗರು ಅನ್ನುವಂತ ಒಂದು ವಿಶೇಷಣ ಇರುವಂಥದ್ದು. ಅದಕ್ಕೆ ಕಮ್ನಾಡು ಅನ್ನುವಂಥದ್ದು. ಅಥವಾ ಒಂದು ಇಳಿಜಾರಾಗಿರುವಂತ ಪ್ರದೇಶದೊಳಗೆ ನೆಲೆಸಿರುವಂತವ್ರು, ಒಂದು ಇದು ಆಗಿ ನೆಲೆಸಿರುವಂತವ್ರು, ಈ ರೀತಿ ಏನೇನೋ ಮೂಲ ವಿದ್ವಾಂಸರು ಹೇಳ್ತಾ ಬರ್ತಾರೋ ಹಾಗೆ ಇಲ್ಲಿ ಕಮ್ನಾಡು ಅನ್ನುವಂತ ವಿಶೇಷ ಇದೆಯಲ್ಲ, ಇದು ಕೂಡ ಆ ರಾಗಿ ಅನನ್ಯತೆ ಬಗ್ಗೆ ಹೇಳ್ತಾ ಇರುವಂತದ್ದು. ಇಲ್ಲಿಯ ಬಣ್ಣ, ಗಟ್ಟಿತನ, ತಾಳಿಕೆ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಬಹಳ ಹತ್ತಿರವಾಗಿರುವಂಥದ್ದು. ಆ ಕಾರಣದಿಂದಲೇ ರಾಗಿ ಏನಾಗ್ಬಿಟ್ಟಿದೆ, ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖವಾದಂಥ ಒಂದು ಧಾನ್ಯವಾಗಿದೆ. ಕನ್ನಡದ ಆಹಾರ ಸಂಸ್ಕೃತಿಯ ಒಂದು ಪ್ರಮುಖವಾಗಿರುವಂತ ಧಾನ್ಯ ಯಾವುದು? ರಾಗಿ. ಈ ರಾಗಿಯ ಶ್ರೇಷ್ಠತೆಯ ಕುರಿತೇ ಪುರಂದರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಎಂದು ರಾಗಿಯ ಶ್ರೇಷ್ಠತೆ ಎತ್ತಿ ಹಿಡಿದರು. ಪುರಂದರದಾಸರು ತಮ್ಮ ಒಂದು ಕೀರ್ತನೆಯಲ್ಲಿ ಈ ರೀತಿ ಹೇಳ್ತಾರೆ, ಯೋಗ್ಯರಾಗಿ ಭೋಗ್ಯರಾಗಿ, ಯೋಗ್ಯರಾಗಿ ಭೋಗರಾಗಿ ಎಂದು ಆ ರಾಗಿಯ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಕಾಲದ ಸಮಕಾಲೀನವರಾಗಿರುವಂತಹ ಕನಕದಾಸರು ಸಹಿತ ರಾಮಧಾನ್ಯ ಚರಿತೆಯನ್ನೇ ರಚಿಸಿದ್ರು. ರಾಮಧಾನ್ಯ ಚರಿತೆಯನ್ನ ಕೂಡ ರಚಿಸಿದ್ರು. ಅಲ್ಲಿಯೂ ಕೂಡ ಆ ರಾಗಿ ಶ್ರೇಷ್ಠತೆಯನ್ನ ಪಡ್ಕೊಂಡಿರುವಂಥದ್ದು. ರಾಮಧಾನ್ಯ ಚರಿತೆ ಅನ್ನುವಂಥದ್ದು ಕೂಡ ಆ ಒಂದು ಯಾರೋ ಕನಕದಾಸ ರಚನೆ ಮಾಡಿರುವಂತಹ ಕೃತಿ. ಅಲ್ಲಿಯೂ ಕೂಡ ಆ ರಾಗಿಯ ಮಹತ್ವವನ್ನ ಹೇಳುತ್ತೆ. ಅಂದ್ರೆ ಶ್ರೇಷ್ಠತೆ ಬಗ್ಗೆ, ಕಪ್ಪು ಶ್ರೇಷ್ಠನೋ ಅಥವಾ ಬಿಳಿ ಶ್ರೇಷ್ಠನೋ ಅನ್ನುವಂಥ ಒಂದು ವಿಚಾರವನ್ನ ನೋಡಿದ್ರು ಸಹಿತ ಅಲ್ಲಿ ಕಪ್ಪಿಗೆ ಕೂಡ ಹೆಚ್ಚು ಪ್ರಾಶಸ್ತ್ಯತೆಯನ್ನು ನಾವು ಕೊಡೋದನ್ನು ನೋಡ್ತೀವಿ. ಹೌದಾ? ನೀವು ಬೇಕಾದ್ರೆ ದೇವಾನ ದೇವತೆಗಳನ್ನ ನೋಡಿದ್ರು ಕೂಡ ಅವ್ರೇನೋ ಈಗ ಡಿಜಿಟಲ್ ಇದ್ರೊಳಗೆ ಕಲರ್ ಮಾಡಿ ತೋರಿಸ್ತಿರ್ಬೋದು, ಆದ್ರೆ ಹಿಂದಿನ ಚಿತ್ರಗಳನ್ನು ನೋಡಿದ್ರೆ ಅವರು ಬಣ್ಣ ಕೂಡ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ತಿಳಿಸ್ಕೊಡುವಂಥದ್ದು. ಇಲ್ಲಿ ರಾಮ ಆ ರಾಗಿಯ ಒಂದು ಶ್ರೇಷ್ಠತೆಯನ್ನು ಕೂಡ ಇಲ್ಲಿ ತಮ್ಮ ಯಾರು ಕನಕದಾಸರ ಕೃತಿಯಲ್ಲಿ ಕೂಡ ರಾಮಧಾನ್ಯ ಚರಿತೆ ಅನ್ನುವಂತಹ ಕೃತಿಯಲ್ಲಿ ಶ್ರೇಷ್ಠತೆ ಬಗ್ಗೆ ಹೇಳುವಾಗ ರಾಗಿ ಅನ್ನುವಂಥ ಧಾನ್ಯನು ಕೂಡ ಶ್ರೇಷ್ಠವಾಗಿರುವಂಥದ್ದು ಅನ್ನುವಂಥ ವಿಚಾರ ಅಲ್ಲಿ ವ್ಯಕ್ತಪಡಿಸ್ತಾರೆ. ಮುಂದಿನ ಈ ಜನಪದರ ಹೇಗೆ ಆ ರಾಗಿಯ ಬಗ್ಗೆ ಒಲವು ಹೊಂದಿದ್ರು ಅಥವಾ ಆ ರಾಗಿಯ ಬಗ್ಗೆ ತಮ್ಮ ಒಂದು ಅಭಿಮಾನ ಅಥವಾ ರಾಗಿಯ ಒಂದು ಶ್ರೇಷ್ಠತೆ ಬಗ್ಗೆ ಹೇಳ್ತಾ ಇರುವಂತ ಸಂದರ್ಭವನ್ನು ಹೇಳ್ತಾ ಹೋಗ್ತಾರೆ. ಏನಂದ್ರೆ, ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿ ಬದುಕಾದ್ರೂ ಎಲ್ಲಿದೆ ಅನ್ನುವಂತ ವಿಚಾರ. ಬದುಕಾದ್ರೂ ಎಲ್ಲಿದೆ? ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಅನ್ನುವಂಥದ್ದು. ಮುದ್ದೆ ಮತ್ತು ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಎನ್ನುವ ಅವರ ಪ್ರಾರ್ಥನೆ ರಾಗಿಯನ್ನ ಹಿಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಪವಿತ್ರ. ಹೌದಾ? ನಮ್ ಕಡೆ ಜೋಳ ಬೀಸ್ತಾ ಇದ್ರು. ಜೋಳ ನಮಗ ಒಂದು ಪವಿತ್ರದ ನೆಲೆಯಾಗಿ ಈ ಕಡೆ ಉತ್ತರ ಕನ್ನಡದಲ್ಲಿ ಕಂಡ್ರು ಸಹಿತ ಅದು ರಾಗಿ ಕೂಡ ಆ ಕಡೆ ವಿಚಾರವನ್ನು ಹೇಳ್ತಾರ ಅವರು. ಮುದ್ದೆ ನಿದ್ದೆಗೆ ಕೊರೆ ಮಾಡದಿರೋ ಶಿವನೇ ಅನ್ನುವಂಥದ್ದನ್ನು. ಹೌದಾ? ಅಂದ್ರೆ ಸಂತೃಪ್ತಿಯಾಗಿ ಇಟ್ಬಿಡು ಅಂದಂಗ. ಅದು ಸಂತೃಪ್ತಿಯಾಗಿ ಇಟ್ಬಿಡು, ಹೊಟ್ಟಿಗೆ ಚೆನ್ನಾಗಿ ಊಟ ಇತ್ತಂದ್ರೆ ಹೇಗೆ ನಿದ್ದೆ ಬರುತ್ತಲ್ಲ ಅದನ್ನ ಒಂದು ಹೇಳುವಂಥದ್ದು. ಏನಂದ್ರೆ, ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಅನ್ನುವಂತ ಈ ಜನಪದರು ಒಂದು ಪ್ರಾರ್ಥನೆ ಇತ್ತು ಅನ್ನುವಂಥ ವಿಚಾರ ಇಲ್ಲಿ ವ್ಯಕ್ತಪಡಿಸ್ತಾರೆ. ಅಷ್ಟಲ್ಲದೆ ಅವರ ರಾಗಿಯನ್ನ ಹಿಟ್ಟು ಮಾಡುವ ಕಲ್ಲು, ಬೀಸುವ ಕಲ್ಲು ಅಂತ ಹೇಳ್ತು ನೋಡು. ಎಲ್ಲರೂ ಪ್ರತಿಯೊಂದು ಮನೆಯೊಳಗೆ ಇದ್ದೇ ಇರ್ತಾವ ಬೀಸು ಕಲ್ಲುಗಳು. ಆ ಬೀಸು ಕಲ್ಲುಗಳು ಎಷ್ಟು ಪವಿತ್ರವನ್ನು ಪಡ್ಕೊಂಡ್ ಬಿಟ್ಟಿದ್ವು ಅನ್ನುವಂಥದ್ದು ಕೂಡ ನಾವು ಕಂಡ್ಕೋಬೇಕಾಗ್ತತಿ. ಹೌದಾ? ಅದಕ್ಕೆ ಪೂಜ್ಯ ಭಾವನೆಯಿಂದ ಕಾಣ್ತೀವಿ ನಾವು. ಯಾವುದು ಬೀಸು ಕಲ್ಲಾಗಿರ್ಬೋದು, ಒನಕೆ ಮತ್ತು ಒಳ್ಳು ಅನ್ನುವಂಥದ್ದಾಗಿರ್ಬೋದು, ಬಹಳ ಪೂಜ್ಯತೆಯಿಂದ ಕೂಡಿರುವಂತ ಪರಿಕರಗಳವು. ಅದೇ ಇಲ್ಲ ಅಂದ್ರೆ ನಡೆಯೋದಿಲ್ಲ. ಒಂದ್ 8 ದಿನ ಕರೆಂಟ್ ತೆಗೆದ್ರಂದ್ರ ಅವಾಗ ಅದ್ರ ಮಹಿಮೆ ಏನು ಅನ್ನೋದು ಗೊತ್ತಾಗ್ತತಿ. ಒಂದ್ 8 ದಿನನೋ 10 ದಿನನೋ ಕರೆಂಟ್ ತೆಗೆದ್ಬಿಟ್ರು ಅಂದ್ರೆ ಅದೇನ್ ಮನೆಯೊಳಗೆ ಮತ್ತ ಅದನ್ನ ಸ್ವಚ್ಛ ಮಾಡಿ ಬೀಸಾಕ್ ಹುಡ್ಕ್ಯಾಡ್ಬೇಕಾಗ್ತತ್ತಲ್ಲ, ಆವಾಗ
ಅದ್ರ ಪವಿತ್ರತೆ ಗೊತ್ತಾಗ್ತತಿ. ಇವಾಗ ಬಹುಶಃ ಬಾಳ ಅಂದ್ರ ಯಾವಾಗ ಪೂಜೆ ಮಾಡುವಾಗೋ ಅಥವಾ ಮದುವೆ ಕಾರ್ಯದೊಳಗ ಯಾವ್ದೋ ಬಿಸು ಕಲ್ಲು ಅಥವಾ ಒಳ್ಳೆ ಒಣಕೆ ಯೂಸ್ ಆಗ್ಬಹುದು. ಆದ್ರೆ ಈ ಏನು ಯಾಂತ್ರಿಕ ಬದುಕಿದೆಯಲ್ಲ, ಯಾಂತ್ರಿಕ ಬದುಕಿನಿಂದ ನಾವು ಹೊರಗೆ ಬಂದೀವಿ ಅಂದ್ರೆ, ಈ ಯಂತ್ರಗಳ ಬದುಕಿನಿಂದ ಹೊರಗೆ ಬಂದೀವಿ ಅಂದ್ರೆ, ಗಿರಣಿ ಊರಾಗಿರುವಂತ ಗಿರಣಿ ಬಂದಾಗ್ಬಿಟ್ಟಂದ್ರ ಕಲ್ಲನ್ನು ಬೀಸ್ಬೇಕಲ್ಲ ಕುತ್ಕೊಂಡು, ಹೌದಾ? ಇತ್ತು ಅನ್ನೋಂಥದ್ದನ್ನ. ಯಾಕಂದ್ರೆ ಒಂದೊಂದ್ರ ಹಿಂದೆ ಒಂದೊಂದು ಸಂಸ್ಕೃತಿ ಇರುವಂತದ್ದು. ಮೊದಲೆಲ್ಲ ಕಲ್ ಮುಂದ್ ಕುತ್ಕೊಂಡು ಬೀಸ್ತಿರ್ಬೇಕಾದಂತ ತಾಯಂದ್ರ ಏನ್ ಮಾಡ್ತಾ ಇದ್ರು ಅಂದ್ರೆ, ಹಾಡವನ್ನ ಹಾಡ್ತಾ ಆ ಹಾಡಿನ ಮೂಲಕ ತಮ್ಮ ಕಷ್ಟಗಳನ್ನು ಮರಿತಾ ಹಾಗೆ ಬೀಸ್ತಾ ಇದ್ರು, ಬೇಸರವನ್ನು ಮರಿತಾ ಇದ್ರು. ಇವಾಗೆಲ್ಲ ಐತಿ, ತಗೊಂಡ್ ಹೋಗ್ಬಿಟ್ರೆ ಒಂದ್ 10 ನಿಮಿಷನಾಗ ಹಾಕಿ ಕೊಟ್ಬಿಡ್ತಾರೆ, ನಾವು ಸುಮ್ಮನೆ ತಗೊಂಡ್ಬರ್ಬೇಕಷ್ಟೇ. ಅವಾಗ ಆ ಮನೆದೇವರನ್ನ ನೆನೆಯುವಂಥದ್ದು, ತಮ್ಮ ಪ್ರಿಯರಾಗಿರುವಂತವ್ರನ್ನ ನೆನೆಯುವಂಥದ್ದು, ಮಕ್ಕಳನ್ನ ದೇವರ ಸಮಾನವಾಗಿ ಅವರ ಜೊತೆ ಹಾಡು ಕಟ್ಟುವಂಥದ್ದು, ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು, ಅಲ್ಲಿಯ ಪದಗಳ ವೈಶಿಷ್ಟ್ಯ ಇವೆಲ್ಲವೂ ಇತ್ತು. ಆದ್ರೆ ಈ ಯಂತ್ರದ ಯುಗದೊಳಗ ಅವೆಲ್ಲ ಮರೆಮಾಚ್ಬಿಟ್ಟವು, ಹೋಗ್ಬಿಟ್ಟು. ಹಂತಿ ಪದ ಅನ್ನುವಂಥದ್ದಿತ್ತು, ಬೀಸು ಪದಗಳಿದ್ವು, ಕುಟ್ಟು ಪದಗಳಿದ್ವು, ಸೋಬಾನ್ ಪದಗಳಿದ್ವು. ಇವೆಲ್ಲ ಹೋಗ್ಬಿಟ್ಟಿವಿ. ಈಗ ಡಿಜೆ ಹಚ್ಬಿಡ್ತಾರ ಮದಿ ಒಳಗ, ಹಾಡು ಮಾತೇನೆ ಇಲ್ಲ. ಬಟ್ ಡಿಜೆ ಹಚ್ಬಿಟ್ರ ಅವು ಎಲ್ಲ ಯಾರು ಹಾಡ್ಬೇಕು? ಈಗ ಹಾಡೋ ಏನು ಸೋಬಾನ್ ಪದಗಳನ್ನ ಹಾಡೋರು ಸಿಗುದೇ ಇಲ್ಲ. ಯಾಕೆ ಸಿಗುದಿಲ್ಲ ಅಂದ್ರ ಕಾಲಘಟ್ಟದಲ್ಲಿ ನಶಿಸಿ ಹೋಗ್ಬಿಟ್ಟತಿ. ಮಕ್ಕಳಿಗೆ ಅವ್ರು ಹೇಳ್ಕೊಡ್ಲಿಲ್ಲ, ಹೇಳ್ಕೊಡಾಕ ಮಕ್ಕಳು ಕಲೀಲಿಲ್ಲ. 24 ಗಂಟೆ ಮೊಬೈಲ್ ಒದ್ದಾಡ್ಕೊತ ಕುತ್ಕೊಂಡ್ರೆ ಏನ್ ಕಲಿಯಾಕ ಆಗ್ತತಿ? ಪಠ್ಯ ಪುಸ್ತಕಗಳು ಇದ್ದದ ಕಲಿಯೋದಾಗುದಿಲ್ಲ. ಇನ್ನು ಜನಪದ ಉಳಿಸ್ಕೊಡುವಂತ ಹಾಡುಗಳನ್ನ, ಒಡಪುಗಳನ್ನ, ಒಗಟುಗಳನ್ನ ಎಲ್ಲಿ ಕಲಿಯಾಕ ಸಾಧ್ಯ ಐತಿ? ಇಲ್ಲವೇ ಇಲ್ಲ. ಯಾಕೆ ಹಂಗಾಗ್ತಂದ್ರೆ ಒಂದೊಂದಕ್ಕೆ ಒಂದೊಂದು ಪವಿತ್ರತೆ ಸ್ಥಾನ ಇದೆ. ಮೊದಲು ಗಂಡನ ಹೆಸರು ಕೇಳ್ಬಿಟ್ರ ಎಷ್ಟ್ ಚೆನ್ನಾಗಿ ನಾಚ್ಕೊಂಡು ಹೇಳ್ಕೊಂಡು ಏನೋ ಹೇಳ್ತಾ ಇದ್ರು ಅನ್ನೋಂಥದ್ದು ಇವಾಗ ಇಲ್ಲ. ಹೆಸರು ಗಂಡನ ಹೆಸರು ಹೇಳೋದಂದ್ರೆ ಒಂದು ದೊಡ್ಡ ಸೌಭಾಗ್ಯದ ನೆಲೆ ಒಳಗೆ ಕಾಣ್ತಾ ಇದ್ವಿ ನಾವು ನಮ್ಮ ಪೂರ್ವಜರನ್ನ ಕಂಡಾಗ. ಅಜ್ಜಿನೋ, ತಾಯಿನೋ, ಸಹೋದರ, ಅಕ್ಕನೋ. ಇವಾಗ ಆಗಿಲ್ಲಲ್ಲ. ಗಂಡ ಹೆಸರಿಡಿದು ಕರೆಯುವಂಥದ್ದು ದೂರ ಉಳಿತಿ, ಗಂಡನ ಹೆಂಡತಿ ಹೆಸರಿಡು ಕರೆಯುವಂತ ಒಂದು ಸ್ಥಿತಿಗೆ ಬಂದ್ಬಿಟ್ಟತಿ. ಹಿಂಗಾಗಿ ನಮ್ಮ ಜನಪದ ಸಾಹಿತ್ಯವು ಕೂಡ ಮರೆಮಾಚಿ ಹೋಗ್ತಾ ಇದೆ. ಅದಕ್ಕೆ ಹೇಳ್ತಾರ, ಅಲ್ಲಿ ಜನಪದ ಇತ್ತು ಎಲ್ಲಿವರೆಗೂ ಅಂದ್ರೆ ಒಂದು ಸಂಸ್ಕೃತಿ, ಒಂದು ಆಚಾರ ವಿಚಾರ ಏನಿತ್ತಲ್ಲ ಅಲ್ಲಿವರೆಗೂ ಇತ್ತು. ಆನಂತರ ಜನಪದನು ಮರೆಮಾಚಿ ಆಗಿ ಹೋಗ್ಬಿಡ್ತು. ಬಿತ್ತನೆ ಮಾಡ್ಬೇಕಾರೆ ಹಾಡ್ತಿದ್ರು, ಕಟಾವ್ ಮಾಡ್ಬೇಕಾರೆ ಹಾಡುವಂಥದ್ದಿತ್ತು. ಅದನ್ನ ಹಂತಿ ಹೊಡೆಯುವಾಗ ಹಂತಿ ಪದಗಳನ್ನು ಕೂಡ ಹಾಡ್ತಾ ಇದ್ರು. ಅವೆಲ್ಲವೂ ಇಲ್ಲ. ಯಾಕಂದ್ರೆ 10 ನಿಮಿಷ ಮಿಷನ್ಗೆ ಹಾಕ್ಬಿಟ್ರೆ ಮುಗಿದು ಹೋತಲ್ಲ. ಅವ್ 1 ತಾಸಿನೊಳಗೆ 10-15 ಚೀಲ ಮಿಷನ್ ಹಾಕಿ ಹೋಗ್ಬಿಡ್ತಾನ. ಅದನ್ನು ಮೊದಲ ಹಂತಿ ಮಾಡ್ಬೇಕಾಗ್ತಿತ್ತು, ದನಗಳನ್ನ ಕಟ್ಟಬೇಕಾಗ್ತಿತ್ತು, ಅದನ್ನ ತುಳಿಸ್ಬೇಕಾಗಿತ್ತು, ರಾಶಿ ಮಾಡ್ಬೇಕು. ಅದು ಒಂದು ವೈಭವನೇ ಇತ್ತದು. ಅದೆಲ್ಲ ಹೋಗ್ಬಿಡ್ತಿವತ್ತ. ಫಾಸ್ಟ್, ಎಲ್ಲದರೊಳಗೂ ಫಾಸ್ಟ್ ಅನ್ಕೊಂಡು ಹೊಂಟು ಬಿಟ್ಟಿವಿ ಅಷ್ಟೇ. ಆದ್ರೆ ನಮ್ಮ ಸಂಸ್ಕೃತಿ ಮತ್ತು ಈ ಜನಪದಗಳು ಎಲ್ಲ ಮರೆಮಾಚಿ ಆಗ್ತಾ ಇದ್ದಾವೆ. ಅವಾಗ ಅವ್ರು ಪ್ರಾರ್ಥನೆ ಮಾಡ್ತಿದ್ರು ರಾಗಿ ಹಿಟ್ಟು ಕಲ್ ಮುಂದೆ. ಏನ್ ಪ್ರಾರ್ಥನೆ ಮಾಡ್ತಿದ್ರು ಅಂದ್ರೆ, ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲಜನನೆ ಉದರಮ್ಮ ಅನ್ನುವಂಥದ್ದು ಅವ್ರು ಬೇಡ್ಕೋತಾ ಇದ್ರು. ಹೆಂಗಂದ್ರೆ, ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲಜನನೆ ಉದರಮ್ಮ ಎನ್ನುವುದು ಜನಪದ ಹೆಣ್ಣು ಮಕ್ಕಳ ಪ್ರಾರ್ಥನೆ. ರಾಗಿ ಕಲ್ಲು ಆಕೆಯ ಪಾಲಿಗೆ ದೈವವಷ್ಟೇ ಅಲ್ಲ, ಸಂಕಟ ಹಂಚಿಕೊಳ್ಳುವ ಗೆಳತಿಯೂ ಹೌದು. ತಮ್ಮ ಕಷ್ಟ ನಷ್ಟಗಳನ್ನ ಎಲ್ಲವೂ ಅಲ್ಲೇ, ದುಃಖ ದುಮಾನಗಳನ್ನ ಅಲ್ಲೇ ಮರಿಬೇಕಾಗಿತ್ತು. ಮೊದಲ ನಾಟಕಗಳು ಬರ್ತಿದ್ವು ಹಳ್ಳಿಗೂ. ಇವತ್ತೆಲ್ಲ ಮಾಯವಾಗ್ಬಿಟ್ಟಾವ. ಎಂತವೋ ಡಾನ್ಸ್ ತಂದು ಹಚ್ಚಿಬಿಡ್ತಾರ. ಅದನ್ನ ಬಹಳ ರಸಿಕತೆಯಿಂದ ನೋಡ್ಕೊಂಡು ಮರಿತಾ ಇರ್ತಾರ. ಒಂದೊಂದು ಕಾನ್ಸೆಪ್ಟ್ಗಳು ಇರ್ತಿದ್ವು ಆ ನಾಟಕದೊಳಗ, ಅವು ಇಲ್ಲವೇ ಇಲ್ಲ ಇವತ್ತು. ಎಂತೆಂತವೋ ಸಾಂಗ್ ಹಾಕಿಬಿಡುದು. ಆ ಕಡೆ ಜಾತ್ರೆ ನಡೀತಿರ್ತಿ, ಈ ಕಡೆ ಅದು ಲಕ್ಸ್ ಸೋಪ್ ಹಾಕೊಂಡ್ ಬಂದ್ಬಿಟ್ನೆ, ಇದನ್ನ ಹಾಕೊಂಡ್ ಬಂದ್ಬಿಟ್ನೆ ಅಂತೇಳಿ ಏನೋ ಸಾಂಗ್ ಹಾಕ್ತಿರ್ತಾವು. ಅವು ಸಂಸ್ಕೃತಿಯನ್ನ ಹಾಳು ಮಾಡುವಂತ ಒಂದು ಕಾರ್ಯ ಕಣಿ ಆಗ್ತಾ ಇದ್ದಾವಿನ. ನಮ್ಮ ಪೂರ್ವಜರು ನೆಡ್ಸ್ಕೊಂಡ್ ಬಂದಿರುವಂತಹ ಸಂಸ್ಕೃತಿ ಉಳಿತಾ ಇಲ್ಲ, ಎಲ್ಲವೂ ಅಳಿತಾ ಇದೆ. ಹೌದಾ? ಹೆಣ್ಮಕ್ಳು, ಜನಪದ ಹೆಣ್ಮಕ್ಳು ಪ್ರಾರ್ಥನೆ ಮಾಡ್ತಿದ್ರು. ಹೆಂಗ್ ಮಾಡ್ತಿದ್ರು ಅಂದ್ರೆ, ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲಜಲನ ಉದರಮ್ಮ ಅಂತೇಳಿ ಆ ಬೀಸು ಕಲ್ಲಿನ ಒಂದು ದೈವ ಸಂಭೂತವಾಗಿರುವಂತಹ ಅಲ್ಲಿ ಅದನ್ನ ನಮಸ್ಕರಿಸಿ. ಇವಾಗ್ಲೂ ಇದೆ. ಇವಾಗ್ಲೂ ಏನಾದ್ರು ಬೀಸ್ತಾ ಇದ್ರ ಅಂದ್ರೆ ಮಾಡಿ ಸ್ಟಾರ್ಟ್ ಮಾಡಿ ಮತ್ತೆ ಮುಗಿಯೋಣ ಮಾಡ್ತಾರ. ಅದು ಒಂದು ಪರಂಪರೆ ಐತಿ. ಆದ್ರೆ ಸಿಟಿ ಒಳಗಿದ್ದಂಥವ್ರು ಅಥವಾ ಮನೆ ಬಿಸಿಕಲ್ ಇಲ್ಲದೆ ಇರುವಂತವ್ರು ಅಥವಾ ಅದ್ರ ಬಳಕೆ ಗೊತ್ತಿಲ್ಲದವ್ರು ಏನೂ ಅರ್ಥನೇ ಆಗುದಿಲ್ಲ, ಗೊತ್ತಾಗುದಿಲ್ಲ. ಆ ರೀತಿ
ಇರುವಂತದ್ದು, ತನ್ನ ಸಂಕಟವನ್ನು ಕೂಡ ಹಂಚಿಕೊಳ್ಳುವಂಥದ್ದು ಕೂಡ ಇದೆ. ಮೊದ್ಲಿಗೆ ಒಂದಿತ್ತು ನಾಟಕ, ಯಾವ್ದು ಸತಿ ಸಕ್ಕುಬಾಯಿ ಅಂತೇಳಿ. ಆ ನಾಟಕದೊಳಗ ಅವಳದು ದಿನನಿತ್ಯದ ಕೆಲಸ ಏನಂದ್ರೆ ಬೀಸುಕಲ್ಲನ್ನು ಬೀಸೋದು, ಹಿಟ್ಟು ತೆಗೋದು ಆಗಿರುತ್ತೆ. ಅವಳು ದೇವರ ಧ್ಯಾನ ಮಾಡ್ತಾ ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾಳೆ. ಎದ್ ನೋಡ್ತಾಳೆ, ಎಲ್ಲವೂ ಬೀಸಿ ಆಗ್ಬಿಟ್ಟತಿ. ಯಾರು ಬೀಸಿದ್ರು ಏನು ಅಂದ್ರೆ, ಆ ರೀತಿ ದೈವ ಸಂಭೂತವಾಗಿ ಅವಳ ಆ ಕಲ್ಲನ್ನು ಕಂಡ್ಳು. ಹಿಂಗಾಗಿ ಆ ದೈವ ಸಂಭೂತವಾಗಿರುವಂತ ಕಲ್ಲು ಬೀಸಿಬಿಡ್ತು ಅನ್ನುವಂಥ ವಿಚಾರದೊಳಗ ಅದೇನೋ ಕಥೆಯನ್ನು ಹೇಳ್ತಾ ಬರ್ತಾರೆ. ಹಿಂಗಾಗಿ ಒಂದೊಂದು ಪವಿತ್ರತೆ ಇರತ್ತೆ. ಅದು ಎಲ್ಲವೂ ಮರೆಮಾಚ್ಬಿಟ್ಟು 2 ನಿಮಿಷನಾಗ ಎಲ್ಲವೂ ಬಟನ್ ಬಡ್ದ್ಬಿಟ್ರೆ ಸಾಕು, ಯೂಸ್ ಆಗುವಂತ ಮಷಿನ್ಸ್ ಬಂದ್ಬಿಟ್ಟವಲ್ಲ, ಇವೆಲ್ಲ ನಿಂತ್ಕೊಂಡ್ಬಿಟ್ವು. ಹಿಂಗಾಗಿ ಜನಪದರ ಪಾಲಿಗೂ ಕೂಡ ಅದು ಬಹಳ ಒಂದು ರಾಗಿ ವಿಶಿಷ್ಟವಾಗಿ ಕಾಣ್ತಾ ಇತ್ತು. ಮುಂದಿನ ಈ ಪ್ಯಾರದೊಳಗೆ ಏನ್ ಹೇಳ್ತಾರಂದ್ರೆ, ಅಂದಹಾಗೆ ರಾಗಿ ಮುದ್ದೆಯ ಆಕಾರ ಗಮನಿಸಿದ್ದೀರಾ? ಆ ಗೋಳಾಕಾರ ನಮ್ಮ ಹಿರಿಕರಿಗೆ ಹೊಳೆದಿದ್ದಾದ್ರೂ ಹೇಗೋ? ಆ ಗೋಳದ ಹಿಂದೆ ಭೂಗೋಳವಿದೆಯಾ, ಬ್ರಹ್ಮಾಂಡದ ತತ್ವವಿದೆಯಾ, ಇರಬಹುದೇನೋ? ಏನಿಲ್ದಿದ್ರು ಒಂದು ಕಲಾತ್ಮಕತೆ ಅಂತೂ ಇದ್ದೇ ಇದೆ. ಇಲ್ಲಿ ಈ ಪದದೊಳಗೆ ಹೇಳುವಂಥದ್ದು ಏನು ಅಂದ್ರೆ, ಅಂದಹಾಗೆ ರಾಗಿ ಮುದ್ದೆಯ ಆಕಾರ ಗಮನಿಸಿದ್ದೀರಾ ಅಂತ ಕೇಳ್ತಾರ ಅವರು. ರಾಗಿ ಮುದ್ದೆ ನೋಡಿದಿರಿ, ರೌಂಡ್ ಆಗಿರುವಂಥದ್ದು, ವೃತ್ತಾಕಾರದಲ್ಲಿ ಇರುವಂಥದ್ದು, ಗೋಳಾಕಾರದಲ್ಲಿ ಇರುವಂಥದ್ದು. ಆ ಗೋಳಾಕಾರದ ನಮ್ಮ ಹಿರಿಕರಿಗೆ ಹೊಳೆದಿದ್ದಾದ್ರೂ ಹೇಗೋ? ರಾಗಿ ಮುದ್ದೆ ರೌಂಡ್ ಮಾಡ್ಬೇಕನ್ನುವಂಥದ್ದು ಅವ್ರಿಗೆ ಹೆಂಗ್ ಹೊಳಿತು ಅನ್ನುವಂಥದ್ದು ವಿಚಾರ ಮಾಡುತ್ತಿರುವಂಥದ್ದು. ರಾಗಿ ಮುದ್ದೆ ಇವ್ರಿಗೆ ಹೇಗೆ ಹೊಳಿತು? ರಾಗಿ ಮುದ್ದೆ ರೌಂಡ್ ಆಗಿ ಮಾಡ್ಬೇಕನ್ನುವಂಥದ್ದು ಹೇಗೆ ಹೊಳಿತು? ಚೌಕಾಕಾರ ಮಾಡ್ಬೋದಾಗಿತ್ತಲ್ಲ, ಹೌದಾ? ಯಾಕಂದ್ರೆ ನಾವು ಇಲ್ಲೇನು ರೊಟ್ಟಿ ಮಾಡ್ತೀವಲ್ಲ, ಆ ತರನು ಮಾಡ್ಬೋದಾಗಿತ್ತಲ್ಲ, ಆದ್ರೆ ರೌಂಡ ಯಾಕೆ ಮಾಡಿದ್ರು? ಅದು ಹೊಳೆದಿದ್ದ ಅವ್ರಿಗೆ ಹೆಂಗ ಅನ್ನುವಂಥ ಪ್ರಶ್ನೆ. ಆ ಗೋಳದ ಹಿಂದೆ ಭೂಗೋಳವಿದೆಯಾ? ಅವ್ರು ರೌಂಡ್ ಮಾಡಕ್ ಏನಾದ್ರು ಅದನ್ನ ಜಾಗ್ರಫಿಕಲ್ ಆಗಿರುವಂತ ಒಂದು ಥಿಂಕ್ ಇದೆಯಾ, ವಿಚಾರ ಇದೆಯಾ? ಭೂಗೋಳದೊಳಗೆ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಇತ್ತ ಅವರಿಗೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಮಾಡ್ತಾರೆ. ಬ್ರಹ್ಮಾಂಡದ ತತ್ವವಿದೆಯಾ? ಬ್ರಹ್ಮಾಂಡದ ತತ್ವ ಏನಾದ್ರೂ ಅದರೊಳಗೆ ಅಡಗಿಕೊಂಡಿದೆಯಾ? ಇರಬಹುದೇನೋ? ಏನಿಲ್ಲದಿದ್ರು ಒಂದು ಕಲಾತ್ಮಕ ಕಥೆ ಅಂತೂ ಇದ್ದೇ ಇದೆ. ಒಂದು ಕಲಾತ್ಮಕವಾಗಿರುವಂಥದ್ದು ಐತಿ. ರೌಂಡ್ ಆಗಿ ಮಾಡಿಡುವಂಥದ್ದು ತಿನ್ನಾಕ ಒಂದು ಕಲೆ, ಒಂದು ಕಲಾತ್ಮಕ ನೆಲೆ ಅಲ್ಲಿ ಐತಿ ಅನ್ನುವಂಥದ್ದು. ರೌಂಡ್ ಆಗಿರ್ತತಿ, ಚಂದ ಕಾಣ್ತತಿ. ಬ್ರಹ್ಮಾಂಡದ ತತ್ವ ಇದೆ ಐತಿ ಅನ್ನೋ ಗೊತ್ತಿಲ್ಲ, ಅಲ್ಲಿ ಭೂಗೋಳದ ವಿಚಾರಧಾರೆ ಇದೆ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಹೆಂಗೋ ಹಿರಿಕರಿಗೆ ಹೊಳೆದಿತ್ತು, ರೌಂಡ್ ಮಾಡಿ ಇಡ್ತಿದ್ರು. ಅದು ಏನೋ ಒಂದು ಕಲೆ ಕೂಡ ಅದರಲ್ಲಿ ಅಡಕವಾಗಿದೆ. ಅದನ್ನು ಮಾಡುವಂತ ರೀತಿ ಕೂಡ ಹೇಗೆ ಅನ್ನೋದು ಹೇಳ್ತಾ ಹೋಗ್ತಾರೆ. ಏನಿಲ್ದಿದ್ರು ಒಂದು ಕಲಾತ್ಮಕತೆ ಅಂತೂ ಇದ್ದೇ ಇದೆ. ಕುದಿಯುವ ನೀರಿಗೆ ರಾಗಿಯ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನ ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡರೂ ಅದು ಅನುಭವವನ್ನ ಬೇಡುವ ಕೆಲಸ. ಇಲ್ಲಿ ಅವರ ಹೇಳುವಂಥದ್ದು ಏನು ಅಂದ್ರೆ, ಈ ರಾಗಿ ಮುದ್ದೆಯನ್ನು ಮಾಡುವಂಥದ್ದು ಹೇಗೆ ಅನ್ನೋವಂಥದ್ದನ್ನ ಹೇಳ್ತಾರೆ. ಯಾರಾದ್ರೂ ರಾಗಿ ಮುದ್ದೆ ಮಾಡಿದ್ರೆ ನಿಮಗೆ ಅನುಭವ ಇರ್ತತಿ, ಹೌದಾ? ರಾಗಿ ಮುದ್ದೆ ಮಾಡಿದ್ರೆ ಅನುಭವ ಇರತ್ತೆ. ಅದ್ರ ವಿಚಾರ ಇಲ್ಲಿ ಹೇಳ್ತಾರೆ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸಿ, ಕುದಿಯುವಂತ ನೀರು, ಅದಕ್ಕೆ ಏನ್ ಮಾಡ್ಬೇಕು? ರಾಗಿ ಹಿಟ್ಟನ್ನು ಬೆರೆಸ್ಬೇಕು. ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನ ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭವಾಗಿ ಕಂಡ್ರು ಅದು ಅನುಭವವನ್ನ ಎಕ್ಸ್ಪೀರಿಯನ್ಸ್ ಬೇಕದಕ್ಕ. ಇಲ್ಲ ಸರ್ ಹೇಳ್ಯಾರ ನಿಂದ್ರು, ಈ ಬುಕ್ನ್ಯಾಗ ಕೊಟ್ಟಾರ ನಿಂದ್ರು ನೋಡೋಣ ಅಂತೇಳಿ ನೀವು ಮನೆಗೆ ಹೋಗಿ ರಾಗಿ ಹಿಟ್ಟು ತಗೊಂಡು ಬಿಸಿನೀರಿಗೆ ರಾಗಿ ಹಿಟ್ಟು ಹಾಕಿ ಹದ ಬರುವ ಹಾಗೆ ಕುದಿಸಿ ನಂತರ ಪಾಕಕ್ಕೆ ಬಂದ ಹಾಗೆ ಏನದು ಒಂದು ರೀತಿ ಮೊದಲಿನಕ್ಕಿಂತಲೂ ಅದು ಗಟ್ಟಿತನ ಬರಕ್ ಸ್ಟಾರ್ಟ್ ಆಗ್ತದಲ್ಲ, ಪಾಕಕ್ಕೆ ಬರುತ್ತಲ್ಲ, ಬಂದಾಗ ಅವಾಗ ಉಂಡೆ ಕಟ್ಟಾಕ ಪ್ರಕ್ರಿಯೆ ಸ್ಟಾರ್ಟ್ ಮಾಡೋರು ನಿಂದ್ರತ್ತೇಳಿ ಮಾಡಿದ್ರೆ ಅದು ಈಸಿಯಾಗಿ ಆಗುವಂತ ಕೆಲಸ ಅಲ್ಲ ಅನ್ನುವಂತ ವಿಚಾರವನ್ನ ಇಲ್ಲಿ ಚಹಾ ರಘುನಾಥ್ ರವರು ವ್ಯಕ್ತಪಡಿಸ್ತಾರೆ. ನೀವು ಮೇಲ್ನೋಟಕ್ಕೆ ಅನ್ಕೊಂಡಂಗ ಅಷ್ಟು ಸರಳ ಅಲ್ಲ ಅದು ಅಂತ ಹೇಳ್ತಾರ ಅವ್ರು. ಉಂಡೆ ಮಾಡೋದು ಯಾವುದು ರಾಗಿ ಉಂಡೆ ಮಾಡ್ತಾರಲ್ಲ, ರಾಗಿ ಮುದ್ದೆ ಮಾಡುವಂಥದ್ದು
ಅಷ್ಟು ಸರಿಯಾಗಿ ಅಥವಾ ಸರಳವಾಗಿ ಆಗುವಂತ ಪ್ರಕ್ರಿಯೆ ಅಲ್ಲ ಅದು ಅಂತ ಹೇಳ್ತಾರ ಅವರು. ಯಾಕದು ಆಗುವಂಥದ್ದಲ್ಲ ಅಂದ್ರೆ ಅದನ್ನ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಜಾಸ್ತಿ ಗಟ್ಟಿ ಆಗ್ಬಿಡ್ತತಿ, ಅಳಕ್ ಮಾಡ್ಕೊಂಡ್ಬಿಟ್ರೆ ಕಟ್ಟಕ್ ಬರದೇ ಇರುವಂತ ಸ್ಥಿತಿನೂ ಕೂಡ ಅದಾಗಿರ್ತತಿ. ಅದಕ್ಕ ಆ ಪಾಕಕ್ಕೆ ಹದ ಬಂದಾಗ ಅದ್ರ ಉಂಡೆಗಟ್ಟುವಂತ ಕೆಲಸ ಮಾಡ್ಬೇಕು. ಅದು ಮೇಲ್ನೋಟಕ್ಕೆ ಭಾರಿ ಈಜಿ ಅನ್ಸುತ್ತೆ, ಏನ್ ಅದೇನ್ ಹಿಂಗ್ ಉಂಡೆಗಟ್ಟಿ ಇಡುವಂಥದ್ದು ಏನ್ ದೊಡ್ಡದಲ್ಲ, ಈಜಿ ಅಂತ ಅನ್ಸತ್ತೆ. ಆದ್ರೆ ಅದರಿಂದ ಇಲ್ಲಿ ಏನಾಗತ್ತೆ ಅದ್ರ ಪ್ರಕ್ರಿಯೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕ ಅನುಭವಕ್ಕೆ ಬೇಡುವಂತ ಕೆಲಸ, ಎಕ್ಸ್ಪೀರಿಯನ್ಸ್ ಇರ್ಬೇಕು. ಅದಕ್ಕೆ ಒಂದೆರಡು ಸಾರಿ ಮಾಡಿರ್ಬೇಕು, ಮಾಡಿದ್ದಾರು ಅಟ್ಲೀಸ್ಟ್ ನೋಡಿರ್ಬೇಕು. ಹಂಗ ಮಾಡಿ ಏನೋ ಮಾಡುವಂಥದ್ದು ಆಗ್ಬಾರ್ದು ಅಂತ ಅದಕ್ಕೆ ಹೇಳ್ತಾರ. ಮುಂದಿನ ಆ ಭಾಗದಲ್ಲಿ ಹೇಳುವಂಥದ್ದು ಏನು ಅಂದ್ರೆ, ಅನುಭವವನ್ನ ಬೇಡುವ ಕೆಲಸ ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗ್ಬೇಕು. ಹಬೆಯಾಡುವ ಮುದ್ದೆಯನ್ನ ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕೌಶಲ್ಯ ಇರಬೇಕು. ಈಗ ನೀವು ಉಂಡೆಗಟ್ಟುದಂತೂ ನೋಡಿಲ್ಲ, ಯಾಕಂದ್ರ ಇಲ್ಲಿ ಉತ್ತರ ಕರ್ನಾಟಕ ಕಡೆ, ನಮ್ ಕಡೆ ಅಂತೂ ಅದ್ರದ್ದು ಪ್ರಭಾವ ಬಹಳ ಕಡಿಮೆ ಇರ್ತತಿ. ಆದ್ರೆ ಈಗ ಸ್ಪೆಷಲ್ ಆಗಿ ವಾರಕ್ಕೆ ಒಂದೊಂದ್ಸಾರಿ ಏನೋ ಮಾಡುವಂಥದ್ದು ಇರ್ತತಿ ಒಂದೊಂದ್ ಮನೆಯೊಳಗೆ. ಯಾಕಂದ್ರೆ ಅದ್ರಾಗ ಪೋಷಕಾಂಶ ಚಲೋ ಐತಿ, ಗಟ್ಟಿ ಒಂಥರ ದಷ್ಟಮುಷ್ಟ ಅನ್ಸತಿ, ಹೊಟ್ಟೆ ಇದು ಇರ್ತತಿ. ನಂತರ ಬ್ಯಾಸ್ಗೆ ಒಳಗೆ ಬಹಳ ತಂಪು ಬರ್ತತಿ ಅದು ಊಟ ಅಂತೇಳಿ ಏನೋ ಮಾಡ್ತಿರ್ತಾರ. ಅದು ಒಂಥರ ಸ್ಪೆಷಲ್ ಆಗಿ ಮಾಡುವಂಥದ್ದು ಆಗ್ಬಿಟ್ಟತಿ. ದಿನ ಮಾಡುವಂತ ಅಡಿಗೆ ಅಲ್ಲ, ಯಾವಾಗ ಒಂದ್ಸಾರಿ ಮಾಡುವಂಥದ್ದು. ಅದ್ನಲ್ಲಿ ಹೇಳ್ತಾರ, ಈಗ ಮನೆಯೊಳಗೆ ರೊಟ್ಟಿ ಮಾಡ್ಬೇಕಾದ್ರೆ ಹಿಟ್ಟನ್ನು ಕಲಿಸ್ಕೊಳ್ಳುವಂತ ಪ್ರಕ್ರಿಯೆ ಅದಾವಲ್ಲ, ಆ ಪ್ರಕ್ರಿಯೆ ರೀತಿಯನ್ನ ಇದನ್ನು ಕಲಿಸ್ಕೊಳಕ್ಕೋ, ಅದನ್ನ ಹಿಟ್ಟನ್ನು ರೆಡಿ ಮಾಡ್ಕೊಳಕೋ, ಅಥವಾ ಆ ಪಾಕ ಆದಂತ ಹಿಟ್ಟನ್ನ ಉಂಡಿಗಟ್ಟಬೇಕಾಗಿರುವಂಥದ್ದು ಅಥವಾ ಅದನ್ನ ತಿರಿಬೇಕಾಗಿರುವಂಥದ್ದು ಕೂಡ ಇಲ್ಲಿ ಹೇಳ್ತಾ ಬರ್ತಾರೆ. ಅದು ಹಿಟ್ಟು ಏನಾಗ್ತೀವಿ ಬಿಸಿನೀರಿಗೆ ಹಾಕುವಾಗ ಗಂಟುಗಟ್ಟದ ಹಾಗೆ, ಗಂಟಾಗಬಾರ್ದು, ಅದು ಆ ರೀತಿ ಹಾಕ್ಬೇಕು. ಪೆಡುಸಾಗದಂತೆ ಇರಬೇಕು. ಪೆಡಸಾಗೋದಂದ್ರೆ ಗಟ್ಟಿಗೊಳ್ಳೋದು ಅಂತ ಅರ್ಥ. ಪೆಡಸಾಗದಂತೆ ಇರಬೇಕು. ನಂತರ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳಾಗ್ಬೇಕು, ಗೊತ್ತಿರುವಂತವ್ರು ಆಗ್ಬೇಕು, ಅಂದ್ರೆ ಅನುಭವ ಇರ್ಬೇಕು ಅನ್ನುವಂತ ರೀತಿ ಒಳಗೆ ಅದನ್ನ ಕಟ್ಟಾಕ್ ಬರೋವಂತ ರೀತಿ ಒಳಗಿರ್ಬೇಕು. ರೌಂಡ್ ಮಾಡಕ್ ಉಂಡೆಗಟ್ಟುವ ಹಾಗೆ ಬರೋವಂತ ಒಂದು ಅನುಭವ ಇರಬೇಕು. ಆ ಕೈಗಳಿಗೆ ಸರಿ ಆಗ್ತವೆ ಅನ್ನುವಂಥದ್ದು. ಹೌದಾ? ಈಗ ಹಳ್ಳಿ ಒಳಗೆ ಹೇಳ್ತಿರ್ತ ನೋಡಿ, ಹಂಗ ದಬ 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 ರೊಟ್ಟಿ ಬಡದು ಉಗ್ದಂಗಲ್ಲ, ಸರಿಯಾಗಿ ಬೇಯಿಸ್ಬೇಕಲ್ಲ. ಅದನ್ನ ಸರಿಯಾಗಿ ಬಡಿದಿರುವಂತ ರೊಟ್ಟಿನ ಚೆನ್ನಾಗಿ ಬೇಯಿಸ್ಬೇಕು. ಹಸಿ ಬಿಸಿ ಬೇಯಿಸ್ಬಿಟ್ಟಿದ್ರ ತಿನ್ನಾಕ ಯೋಗ್ಯ ಆಗ್ತತನ? ಅದು ಆಗೋದಿಲ್ಲ. ಮತ್ ನೀನ್ ಹಂಗ ಗಂಟಾಗಿರುವಂತ ಉಂಡೆ ಕಟ್ಟಿ ತಿನ್ನು ಅಂದ್ರ ಆಗ್ತತನ? ಆಗೋದಿಲ್ಲ. ನಂತರ ಜಾಸ್ತಿ ಗಟ್ಟಿನೂ ಆಗ್ಬಾರ್ದು, ಗಟ್ಟಿ ಆಗ್ಬಿಡ್ತಂದ್ರ ಅದು ಮುದ್ದೆ ತಿನ್ನಾಕ್ ಬರೋದಿಲ್ಲ, ಆ ಪರ ಆಗ್ಬಿಡ್ತತಿ. ಅದಕ್ಕ ಹೇಳ್ತಾರ, ಅದಕ್ಕ ಪಳಗಿದಂತ ಕೈಗಳೇ ಆಗ್ಬೇಕು, ಪಳಗಿರುವಂತ ಕೈಗಳಾಗ್ಬೇಕು. ಅದಕ್ಕೆ ನೋಡು, ಅಮ್ಮ ಮಾಡಿರುವಂತ ಅಡಿಗೆ ಯಾವ್ದಾದ್ರೂ ಚೆನ್ನಾಗಿರ್ತದ ಅಂತ ಹೇಳ್ತಾರೆ. ಯಾಕಂದ್ರ ಅಮ್ಮನಿಗೆ ಅಷ್ಟು ಅನುಭವ ಆಗಿರತ್ತೆ, ಅಷ್ಟೊಂದು ಪಳಗಿ ಬಿಟ್ಟಿರ್ತತಿ. ಅದ ಸಹೋದರಿ ಮಾಡಿರುವಂತದ್ದು ಆಗಿತ್ತಂದ್ರ ಇದೇನ್ಸ್ ಮಾಡಿ ಸರಿಯಾಗಿಲ್ಲ ಅಂತ ಹೇಳ್ತಿರ್ತಾರ ನೋಡು, ಆ ಒಂದು ಸ್ಥಿತಿನ ಇಲ್ಲಿ ಈ ರಾಗಿ ಮುದ್ದೆಯನ್ನು ಮಾಡ್ಬೇಕಾಗಿತ್ತು ಅಂದ್ರೆ ಪಳಗಿದ ಕೈಗಳೇ ಆಗಿರ್ಬೇಕು. ಮಾಡಿದವ್ರೆ ಮಾಡಿದ್ರೆ ಚಂದ ಇರ್ತತಿ. ಇಲ್ಲಿಕಂದ್ರ ಉಂಡೆ ಗಂಟರಾಗಿರ್ತತಿ, ಬಾಳ ಗಟ್ಟಿಯರಾಗಿರ್ತತಿ, ಹೆಂಗೋ ಆಗಿಬಿಟ್ಟಿರ್ತತಿ, ತಿನ್ನಾಕ್ ಮಾತ್ರ ಬರ್ಲಂಗ ಆಗಿರ್ತತಿ ಅಷ್ಟೇ. ಈ ಮಾಡಿರ್ತಾರ ನೋಡಿ ರೊಟ್ಟಿನೂ ಹೆಂಗೆಂಗೋ ಹಸಿ ಬಿಸಿ ಫಸ್ಟ್ಗೆ ಮಾಡ್ತಿರ್ಬೇಕಾದ್ರೆ ಮಾಡಿರ್ತಾರ ನೋಡು, ಆ ತರ. ಹಂಗ ಏನು ಈ ಉಂಡೆ ಕಟ್ಟುವಂಥದ್ದು ಅಥವಾ ಈ ರಾಗಿ ಮುದ್ದೆಯನ್ನು ಮಾಡ್ಬೇಕಾದ್ರೆ ಅದಕ್ಕ ಒಂದು ಕೌಶಲ್ಯ ಇದೆ ಅನ್ನುವಂಥದ್ದು. ಆ ಕೌಶಲ್ಯ ಅನುಭವಗಳಿಗೆ ಮಾತ್ರ ಬಂದಿರ್ತತಿ ಅನ್ನುವಂಥದ್ದು. ಹಬೆಯಾಡುವ ಮುದ್ದೆಯನ್ನ ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕೌಶಲ್ಯ ಇರಬೇಕು. ಪಳಗಿದ ಕೈ ಅಷ್ಟೇ ಸಾಲದೇನೆ ಆ ಉಂಡೆ ಹಬೆ ಆಡ್ತಿರ್ತದದು, ಸುಡ್ತಿರ್ತತ್ತಲ್ಲ, ಆ ಉಂಡೆಯನ್ನ ಮುದ್ದೆಯನ್ನು ತಗೊಂಡು ಉಂಡೆಗಟ್ಟಬೇಕಲ್ಲ. ಉಂಡೆಗಟ್ಟಬೇಕಾದ್ರೆ ಏನಾಗ್ತತಿ, ಕೈಯ ಒದ್ದೆ ಮಾಡ್ಕೋಬೇಕು. ಕೈ ನೀರಲ್ಲಿ ಎದ್ದಿ ಮಾಡುವಂತ ಪ್ರಕ್ರಿಯೆ, ಕೈ ಒದ್ದೆ ಮಾಡ್ಕೊಂಡು ಮಾಡ್ಬೇಕು. ಅದು ಒಂದು ಕೌಶಲ್ಯ, ಮಾಡುವಂತ ಕೌಶಲ್ಯ ಇದೆ, ಅದೇ ತರ ಇರ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ. ನಮ್ಮ ತಾತನ ದೊಡ್ಡಿ ಅಂತ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾಣಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನು ಅಮ್ಮನ ಬಾಯಲ್ಲೇ ಕೇಳಬೇಕು. ಆಸ್ ಯೂಶುವಲ್ ಕಾಮನ್ ಇದು. ದೊಡ್ಡ ದೊಡ್ಡ ಮನೆತನ ಇದ್ವು ಅಂದ್ರೆ ಅಥವಾ ಜಾಸ್ತಿ ಜನ ಇರುವಂತ ಮನೆಯೊಳಗ, ಈಗ ನಮ್ ಕಡೆ ಅಂದ್ರೆ ಒಂದು ಇಬ್ರು ಕೂತ್ ರೊಟ್ಟಿ ಬಡಿತಿರ್ತಾರೆ, ಎಷ್ಟು ಬಡಿದ್ರು ರೊಟ್ಟಿ ಸಾಲೋದೇ ಇಲ್ಲ ಅನ್ನುವಂತ ಮಾತು ಹೇಳ್ತಿರ್ತಾರೆ ನೋಡಿ, ಆತರ ಹೇಳ್ತಿರ್ತಾರೆ. ಹೆಣ್ಮಕ್ಳು ಮಾತಾಡ್ತಿರ್ತಾರಲ್ಲ,
ಅಲ್ಲಿ ನಾವು ಇಲ್ಲಿ ಅದನ್ನ ಒಂದು ಸಾಮ್ಯ ರೀತಿ ಒಳಗೆ ಕಾಣ್ತಿರ್ಬೋದು. ಆತರ ದೊಡ್ಡಿ ಅಂತ ಮನೆಯಲ್ಲಿ, ದೊಡ್ಡಿ ಅಂದ್ರೆ ಕುರ್ದಡ್ಡಿ ಅಂತ ಹೇಳ್ತಾರಲ್ಲ, ಹಂಗ ಕುರ್ದಡ್ಡಿ ಅಂದ್ರ ಏನ್ ದೊಡ್ಡ ದಡ್ಡಿ ಇರ್ತತಿ, ಅದ್ರ ಕುರಿಗಳಿರ್ತಾವನ ಜಾಸ್ತಿ ಇರ್ತಾವಲ್ಲ, ಆ ರೀತಿ ಹೇಳ್ತಾರೆ. ನಮ್ಮ ತಾತನ ದೊಡ್ಡಿ ಅಂತ ಮನೆಯಲ್ಲಿ, ನಮ್ಮ ತಾತನ ಮನೆಯಲ್ಲಿ, ದೊಡ್ಡದಾಗಿರುವಂತ ತಾತನ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾಣಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನ ಅಮ್ಮನ ಬಾಯಿಲೆ ಕೇಳ್ಬೇಕು. ಅವ್ರ ಅಮ್ಮ ಹೇಳ್ತಾ ಇದ್ರತ್ತ, ನಿಮ್ ತಾತನ ಮನೆಯೊಳಗಿದ್ದಾಗ ಹಿಂಗ್ ಜಾಸ್ತಿ ಜನ ಇದ್ರು, ಅದ್ ಮಾಡ್ಬೇಕಾದ್ರೆ ಈ ರೀತಿ ಇರ್ತಿತ್ತು ಅನ್ನುವಂಥದ್ದನ್ನ ಹೇಳ್ತಾರಲ್ಲ, ಅದನ್ನು ಕೂಡ ಅವ್ರ ಬಾಯಿಲನ್ನು ಕೇಳಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥದ್ದನ್ನ ಹೇಳ್ತಾರ. ನೋಡು, ನೀವು ಬೇಕಾದ್ರೆ ನಿಮ್ಮ ಅಮ್ಮನ್ ಕೇಳ್ರಿ, ಅವನ್ ಕೇಳ್ರಿ, ಅಜ್ಜಿನ್ ಕೇಳ್ರಿ. ಅವರು ದೊಡ್ಡ ಮನೆತನದೊಳಗೆ ಬಂದಿದ್ರು ಅಂದ್ರೆ, ಜಾಸ್ತಿ ಜನ ಇರುವಂತ ಅವ್ರ ಮನೆತನದಿಂದ ಬಂದಿದ್ರೆ ಅವ್ರು ದಿನಕ್ಕೆ ಎಷ್ಟು ರೊಟ್ಟಿ ಮಾಡ್ತಿದ್ರು, ಹೇಗ್ ಮಾಡ್ತಿದ್ರು, ಅದರದ್ದು ಸ್ಥಿತಿ ಹೇಗಿರ್ತಿತ್ತು ಅನ್ನೋಂಥದನ್ನ ಕೇಳ್ಕೊಡ್ರಿ. ಅವಾಗ ಗೊತ್ತಾಗ್ತತ್ ನೋಡು. ಬಡ್ದು ಸಾಕಾಗ್ಬಿಡ್ತಿತ್ತು, ಅಷ್ಟು ಜನ ಇದ್ರು ಅನ್ನುವಂಥದನ್ನ ಹೇಳ್ತಾರಲ್ಲ, ಆ ಒಂದು ನೆಲೆ ಇಲ್ಲಿ ಕೂಡ 10 ಮಂದಿಗೆ ದೊಡ್ಡ ಬಾಣಿಯಲ್ಲಿ ಮುದ್ದೆ ಮಾಡ್ತಿದ್ದಂತ ದಿನಗಳು ಕಥೆಯನ್ನ ಅಮ್ಮನ ಬಾಯಿಂದಾನೆ ಕೇಳ್ಬೇಕು ಅನ್ನುವಂಥದನ್ನ ಹೇಳ್ತಾರೆ. ಬಾಣಿ ಅಂದ್ರೆ ಮಡಿಕೆ ಅನ್ನುವಂಥದನ್ನು, ಮಡಿಕೆ ಒಳಗೆ ಮಾಡ್ತಿದ್ರಲ್ಲ ಅದು. ದೇಹದ ಶಕ್ತಿ ಎಷ್ಟನ್ನು ಕೂಡಿಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆ ಹೆಸರನ್ನ ತೊಳಸುವುದು ಬಲು ಕಷ್ಟದ ಕೆಲಸ. ಈಗ ಆ ಮುದ್ದೆಯನ್ನ ತಿರುಗಬೇಕಾದ್ರೆ ಹೇಳ್ತಾರೆ ಒಂಥದ್ದು, ಮುದ್ದೆಯನ್ನ ತಿರುಗಬೇಕಾಗಿತ್ತಂದ್ರೆ ಹೆಂಗಂದ್ರ ದೇಹದ ಶಕ್ತಿ ಎಷ್ಟನ್ನ ಕ್ರೋಢೀಕರಿಸಿಕೊಂಡು, ಈಗೇನೋ ಮನೆಯೊಳಗೆ ಏನೋ ವಿಶೇಷ ಇದ್ದಾಗ ಏನಾರು ಹುಗ್ಗಿ ಮಾಡ್ತಿದ್ದ ತಿರುಗ್ತಿರ್ತಾರ ನೋಡು, ಆ ತರ ತಿರುವಂತದ್ದು ಒಂದು ಪ್ರಕ್ರಿಯೆ. ಅದು ದೇಹದ ಶಕ್ತಿ ಎಷ್ಟನ್ನ ಕ್ರೋಢೀಕರಿಸಿಕೊಂಡು ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆ ಹೆಸರನ್ನ, ಮುದ್ದೆ ಹಿಟ್ಟಾಕಿರುವಂತ ನೀರ್ ಇರ್ತಿತ್ತಲ್ಲ ಅದನ್ನ ತಿರುವಂತದ್ದು, ಏನ್ ಬಿಸಿ ನೀರಲ್ಲಿ ಮುದ್ದೆ ಹಿಟ್ಟು ಹಾಕಿರ್ತಾರಲ್ಲ ಆ ಹೆಸರನ್ನ ತೊಳಸುವುದು ಬಲು ಕಷ್ಟದ ಕೆಲಸ. ಹೊಳಸಾಡ್ಬೇಕದನ್ನ ಹಂಗ ಗಟ್ಟಿ ಆಗ್ತಿರುತ್ತದು, ಅದನ್ನ ಇಲ್ಲ ಗಂಟು ಆಗ್ತಿರತ್ತೆ, ಅದನ್ನ ಪೂರ್ತಿಯಾಗಿ ಹದ ಮಾಡುವ ರೀತಿ ಒಳಗ ಅದನ್ನ ಪೂರ್ತಿ ಏನ್ ಮಾಡ್ಬೇಕಾಗ್ತತಿ, ತೊಳಸುವುದು, ಹೊಳಸಾಡ್ತಾ ಇರ್ಬೇಕು, ಅದನ್ನು ಹಂಗ ತಿರು ಹಾಕ್ತಾ ಇರ್ಬೇಕು. ಬಲು ಕಷ್ಟದ ಕೆಲಸ. ಹೌದು, ಕಷ್ಟದ ಕೆಲಸ. ಯಾಕಂದ್ರೆ ಗಟ್ಟಿಯಾಗಿ ಹಿಡ್ಕೊಂಡು ಆ ಬಾಣಿಯೊಳಗಿರುವಂತ ಆ ಹಿಟ್ಟನ್ನು ತಿರುವಾಡ್ಬೇಕಲ್ಲ, ಅದು ಒಂದು ಕಷ್ಟದ ಕೆಲಸ. ಕೆಲವೊಮ್ಮೆ ಕೈ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಿಕೆ ಹಳತಾಗಿಯೋ ಕೋಲು ಬಾಣಿಯ ತಳ ಛೇದಿಸಿ ಹೆಸರೆಲ್ಲ ಒಲೆಯ ಪಾಲಾಗ್ಬಿಡುವುದು. ಇದ್ರಾಗ ಮಡಿಕೆ ಒಳಗೆ ಮಾಡ್ತಿದ್ರಲ್ಲ, ಮತ್ತದು ಎಷ್ಟು ಗಟ್ಟಿತನ ಇರುವಂತದ್ದು ಮಡಿಕೆ. ಹೌದಾ, ಮಡಿಕೆ ಎಷ್ಟು ಅದು ಮಡಿಕೆಯಿಂದ ಯಾವುದು ಮಡಿಕೆಯನ್ನ ಒಡೆಯುವುದು ಎಷ್ಟೊತ್ತ ಆಗ್ತತೆ? ಹೌದಾ, ಹೇಳ್ತಾರೆ ನೋಡು, ಮಡಿಕೆಗೆ 100 ವರ್ಷ, ದೊಣ್ಣೆಗೆ 1 ನಿಮಿಷ ಅಂತ ಹೇಳ್ತಾರೆ. ಮಡಿಕೆಗೆ 100 ವರ್ಷ, ದೊಣ್ಣೆ ಕಟ್ಟಿಗೆಗೆ 1 ನಿಮಿಷ. ಏನದನ್ನ ಒಂದು ಕಟ್ಟಿಗೆ ತಂದು ಹೊಡೆದ್ಬಿಟ್ರೆ ಹಾಳಾಗಿ ಹೋಗುವಂಥದ್ದು. ಆದ್ರೆ ಅದ್ರ ಹಿಂದೆ ಮಾಡುವಂತ ಪ್ರಕ್ರಿಯೆ ಐತಲ್ಲ, ಗಡಿಗೆ ಮಾಡೋದು, ಮಡಿಕೆ ಮಾಡೋದು, ಅದನ್ನ ಮಣ್ಣು ಹದ ಮಾಡ್ಕೋಬೇಕು, ಗಡಿಗೆ ಮಾಡ್ಬೇಕು, ಕಾಯಿಸ್ಬೇಕು, ಅದು ಪ್ರೊಸೆಸ್ ಇರುವಂತದ್ದು, ಬಹಳ ಕಷ್ಟದ ಕೆಲಸ. ಆದ್ರೂ ಅದನ್ನ ಒಡೆಯೋದು 1 ನಿಮಿಷದ ಕೆಲಸ, ಎಷ್ಟೊತ್ತು ಒಡೆಯುವಂಥದ್ದು. ಇಲ್ಲಿ ಕೂಡ ಆ ಒಲೆ ಮೇಲೆ ಇಟ್ಟಿರುವಂತಹ ಏನು ಬಾಣಿ ಇದೆಯಲ್ಲ, ಆ ಬಾಣಿಗೆ ಮಣ್ಣಿನ ಪಾತ್ರೆ ಇದೆಯಲ್ಲ, ಮಡಿಕೆ ಇದೆಯಲ್ಲ, ಅದು ಏನಾಗ್ಬಿಡತ್ತೆ, ಅದನ್ನ ಇಟ್ಟಾಗ ತಿರುಗಬೇಕಾದ್ರೆ ಒಂದು ವ್ಯವಸ್ಥಿತವಾಗಿ ತಿರುಗಬೇಕು. ಜಾಸ್ತಿ ಫೋರ್ಸ್ ಆಗಿ ತಿರುಗಿಬಿಟ್ರೆ ಏನಾಗ್ತತಿ, ಮಡಿಕೆ ಒಡ್ಕೊಂಡು ಹೋಗ್ಬಿಡತ್ತೆ. ಕಡಿಮೆ ಹಂಗ ತಿರ್ಸಿದ್ರೆ ಅದು ಗಟ್ಟಿಕೊಂಡು ಬಿಡತ್ತೆ. ಈ 2 ವಿಚಾರಗಳನ್ನು ತಲೆ ಇಟ್ಕೊಂಡು ನಿಧಾನವಾಗಿ ಅದು ಮಡಿಕೆ ಹಾಳಾಗದ ಹಾಗೇನೆ, ಅದು ಹಿಟ್ಟು ಗಟ್ಟಿ ಆಗದೇನೆ ಹಾಗೆ ನೋಡ್ಕೊಂಡು ಆ ಮಡಿಕೆಯನ್ನ ಏನ್ ಮಾಡ್ಬೇಕಾಗ್ತತಿ, ಮಡಿಕೆ ಒಳಗಿರುವಂತ ಹಿಟ್ಟನ್ನು ತಿರುಗಬೇಕಾಗ್ತತಿ. ಅದಕ್ಕೆ ಹೇಳ್ದ, ಕೆಲವೊಮ್ಮೆ ಕೈ ಶಕ್ತಿ ಹೆಚ್ಚಾಗಿಯೋ, ಕೆಲವೊಂದು ಸಾರಿ ಕಸಿನಿಂದ ತಿರುಗಿಸಾಕ ಹೋಗಿಯೋ, ಅಥವಾ ಮಡಿಕೆ ಹಳತ್ತಾಗಿಯೋ, ಮಡಿಕೆ ಬಹಳ ಹಳೆದಿರೋದ್ರಿಂದನೋ ಏನಾಗ್ಬಿಡ್ತತಿ, ಕೋಲು ಬಾಣಿಯ ತಳ ಛೇದಿಸಿ, ಒಂದು ಸಾರಿ ಹಿಂಗ್ ತಿರುಗಬೇಕಾದ್ರೆ ಶಕ್ತಿ ಹಾಕಿ ಅದು ಅದ್ರ ಮಡಿಕೆಯ ಬಾಣಿನ ಆ ಬಾಣಿಯ ತಳ ಅಂದ್ರೆ ಅದೇನು ಮಡಿಕೆ ಇಟ್ಟು ಅದ್ರೊಳಗೆ ಹಿಟ್ಟಾಕಿ ತಿರುತ್ತಾ ಇರುವಂತ ಮಡಿಕೆ ಇತ್ತಲ್ಲ, ಅದು ಕೂಡ ಛೇದಿಸ್ಕೊಂಡು ಹೋಗ್ತತಿ. ಅದ್ರ ತಳ ಛೇದಿಸ್ಕೊಂಡು ಹೋಗಿ ಆ ಹೆಸರೆಲ್ಲ ಒಲೆಯ ಪಾಲಾಗ್ಬಿಡುವುದನ್ನ ಗಮನಿಸಬಹುದಾಗಿದೆ. ಅದು ಒಡೆದು ಹೋಗುವಂಥದ್ದು. ಅಂದ್ರೆ ಹಿಟ್ಟು ತಿರುಗಾಡಕ್ಕೂ, ಅದೇನು ಮುದ್ದೆ ಹಿಟ್ಟು ತಿರುಸಾಡಕ್ಕೂ ಒಂದು
ಕೌಶಲ್ಯ ಐತಿ ಅನ್ನುವಂಥದ್ದು. ಜಾಸ್ತಿ ಕಸುನು ಹಾಕಂಗಿಲ್ಲ, ಕಡಿಮೆ ಕಸುನು ಹಾಕಂಗಿಲ್ಲ, ಒಂದು ಲಿಮಿಟ್ನ್ಯಾಗ ನಿಧಾನವಾಗಿ ತಿರುಗಿಸ್ಬೇಕು ಅನ್ನುವಂಥದ್ದನ್ನ. ಒಂದ್ ವೇಳೆ ಜಾಸ್ತಿ ಕಸುವಾಗಿ ತಿರುಗಾಟ್ಬಿಟ್ರೆ ಆ ಬಾಣೆಯ ತಳ ಚೇತಿಸ್ಕೊಂಡು ಒಟ್ಟು ಏನಾಗ್ತತಿ, ಒಲಿ ಪಾಲಾಗುವಂತ ಸಂದರ್ಭ ಇರತ್ತೆ ಅನ್ನುವಂಥದ್ದು. ಆಗ ಆ ಹಿಟ್ಟಿನ ಕೋಲಲ್ಲೇ ಮಗಳ ಆಟಾಡಿಸುವ ಅಜ್ಜಿ ಸಿಟ್ಟು ಕೇವಲ ಬರೀ ನೆನಪುಗಳಲ್ಲ, ಸಂದು ಹೋದ ಜೀವನದ ಶೈಲಿಯೊಂದರ ಮಲಕು. ಅದು ಏನು ಅದು ಸರಿದು ಹೋಗ್ಬಿಟ್ಟತ್ತಲ್ಲ, ಆ ಸರಿದು ಹೋದ್ರೂ ಕೂಡ ಅಲ್ಲಿಯ ಆ ಸ್ಥಿತಿಯನ್ನು ಹೇಳ್ತಾ ಇರುವಂಥದ್ದು. ಅಲ್ಲಿಯ ಸ್ಥಿತಿ ಏನಾಗ್ಬಿಟ್ಟತಿ, ಹೋಗಿರುವಂಥದ್ದು. ಅದನ್ನ ಗಡಿಗೆ ಹೊಡೆದಿರುವಂಥದ್ದು ಅಥವಾ ಆ ಮಡಿಕೆಯನ್ನು ಹೊಡೆದಿರುವಂಥದ್ದು. ಆ ಹೊಡೆದಂತ ಸಂದರ್ಭದೊಳಗ ಆ ಹಿಟ್ಟೆಲ್ಲ ಹೆಸರೆಲ್ಲ ಒಲೆ ಪಾಲಾದಾಗ ಅಲ್ಲಿ ಅದೇ ಕೋಲನ್ನು ತಗೊಂಡು ಮಗಳ ಅಟ್ಟಾಡ್ಸ್ಕೊಂಡು ಹೊಡೆದಿರುವಂತ ಅಜ್ಜಿ ಸಿಟ್ಟು ಕೇವಲ ಬರೀ ನೆನಪಲ್ಲ, ಅದೊಂದು ಆ ನೆನಪನ್ನ ಕಳೆದು ಹೋಗಿರುವಂಥದ್ದು ಅಥವಾ ಅದೊಂದು ಜೀವನದ ಶೈಲಿನೇ ಕಳ್ಕೊಂಡು ಹೋಗಿರುವಂಥದ್ದು ಅನ್ನುವಂಥದ್ದನ್ನು ಇಲ್ಲಿ ಅವ್ರು ಮೆಲುಕು ಹಾಕ್ತಾರೆ, ನೆನಪಿಸ್ಕೊಳ್ತಾರೆ. ಇಷ್ಟು ಈ ಯಾವುದು ರಾಗಿ ಮುದ್ದೆ ಭಾಗದ ವಿಚಾರವನ್ನ ನಾವು ನೋಡಿದಿವಿ. ಉಳಿದಿರುವಂತ ರಾಗಿ ಮುದ್ದೆಯ ಇನ್ನುಳಿದ ಭಾಗವನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಬೇಕಾದ್ರೆ ಇನ್ನೊಂದು ಪ್ಯಾರ ಇದೆ ಸಣ್ಣದು, ಅದನ್ನ ನೋಡ್ಬಿಡೋಣ. ಇದು ಇನ್ನು ನಾಜೂಕು ಮಂದಿಗೆ ಬಾಳೆಹಣ್ಣಿನಂತ ಮೆತ್ತನೆ ಮುದ್ದೆ ಬೇಕು. ನಾಜೂಕಿರುವಂತ ಮಂದಿಗೆ ಎಂತ ಬಾಳೆಹಣ್ಣು ಬೇಕು ಅಂತ ಹೇಳ್ತಾರಂದ್ರೆ ಮೆತ್ತಗೆ ಇರುವಂತದ್ದು ಬೇಕು. ಒಂದು ಬಾಳೆಹಣ್ಣು ಹೇಗಿರತ್ತೆ ನೋಡಿ ಮೆತ್ತಗೆ, ಆ ರೀತಿ ಇರಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ. ಬಾಳೆಹಣ್ಣಿನಂತ ಮೆತ್ತನೆ ಮುದ್ದೆ ಬೇಕು, ದುಡಿಯೋ ಜನಕ್ಕೆ ಮಾತ್ರ ಗೋಡೆಗೆಸೆದರೆ ಪುಟಿಯುವ ಚೆಂಡಿನಂತ ಗಟ್ಟಿ ಮುದ್ದೆ ಇರಬೇಕು. ಒಂದು ನಾಜೂಕ್ ಮಂದಿ ಇರ್ತತ್ತಲ್ಲ, ನೀವು ಹೋಟೆಲ್ನಾಗ ಹೋದ್ರೆ ನೋವು ಸಿಗ್ತಾರಂತವ್ರು, ಅದು ಮುಂದೆ ಹೇಳ್ತಾರ ಅವರು, ಅವರೇ ಲೇಖಕರೇ ಹೇಳುವಂಥದ್ದು. ಎಂತೆಂಥವ್ರು ತಿಂತ ಇದ್ದಾರಂದ್ರ ಆ ತುಟಿಗೆ ಮೆತ್ತಿರುವಂತ ಬಣ್ಣ ಸಹಿತ ಅದಕ್ಕೆ ಹತ್ತಿರಬಾರ್ದು, ಹಂಗ ನಿಧಾನವಾಗಿ ಏನೋ ನಾಜುಕ್ ಮಾಡ್ತಾ ತಿಂತಾ ಇರ್ತಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಹೇಳ್ತಾರೆ. ಮುಂದಿನ ತರಗತಿಗಳು ನಾನು ಹೇಳ್ತೇನೆ, ಮಾತನಾಡ್ತೀನಿ ನಾನು. ಅದನ್ನೇ ಹೇಳ್ತಾರೆ, ನಾಜುಕ್ ಅಂದ್ರೆ ಬಹಳ ಸೂಕ್ಷ್ಮವಾಗಿರುವಂತವ್ರು, ಒಂದು ನಾಜುಕಿಂದ ಕೂಡಿರುವಂತವ್ರು. ಅವ್ರಿಗೆ ಎಂತ ಮುದ್ದೆ ಇರ್ಬೇಕಂದ್ರೆ ಬಾಳೆಹಣ್ಣು ಇರ್ತತ್ತಲ್ಲ ಅಷ್ಟು ಮಿದುವಾಗಿರುವಂತ ಮುದ್ದೆ ಬೇಕು. ದುಡಿಯೋ ಜನಕ್ಕೆ ಏನೈತಲ್ಲ, ಗೋಡೆಗೆ ಎಸೆದ್ರು ಪುಟ್ಟಿಯುವಂತ ಒಂದು ಗಟ್ಟಿಯಾಗಿರುವಂತ ಚೆಂಡಿನಂತ ಮುದ್ದೆ ಇರಬೇಕು. ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಸ್ವಲ್ಪ ಬಿಡುಗಡೆಯಾಗೋದ್ರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಈ ವಿಜ್ಞಾನದ ಒಂದು ಅಂಶವನ್ನು ನಾವು ಗಮನಿಸಬೇಕು. ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಇದೆಯಲ್ಲ, ಆ ಅಂಶ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗೋದ್ರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಹೆಚ್ಚು ಸಮಯ ತೆಗೆದುಕೊಳ್ಳೋದ್ರಿಂದ ಈ ಕಾರಣಕ್ಕೆ ಏನೋ ಶ್ರಮಿಕರಿಗೆ ರಾಗಿ ಮುದ್ದೆ ಊಟವೇ ಅಚ್ಚುಮೆಚ್ಚು. ರಾಗಿ ಮುದ್ದೆ ಒಂದು ಅಥವಾ ಒಂದಕ್ಕೆ ಎರಡು ಹೊಡೆದ್ ಬಿಟ್ರೆ ಮುಗಿದೋಯ್ತು, ಚಂಚನ ಹಸುನ ಆಗೋದಿಲ್ಲ. ಯಾಕಂದ್ರೆ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ 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 ಬಿಡುಗಡೆ ಆಗೋದ್ರಿಂದ ಅದು ಕರಗೋದಿಲ್ಲ, ಬೇಗ ಜೀರ್ಣಕ್ರಿಯೆ ಪೂರ್ಣಗೊಳ್ಳೋದಿಲ್ಲ, ಹಿಂಗಾಗಿ ಹಸಿನ ಆಗೋದಿಲ್ಲ, ಗಟ್ಟಿತನೂ ಕೂಡ ಇರ್ತತಿ. ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಶ್ರಮಿಕರು, ದುಡಿಯುವಂತವ್ರು, ಮೈ ಮುರಿಸಿ ದುಡಿಯುವಂತವ್ರು ಏನಿದಾರಲ್ಲ, ಅವರು ಆ ರಾಗಿ ಮುದ್ದೆ ಊಟವನ್ನೇ ಅಚ್ಚುಮೆಚ್ಚ ಆಗ್ತತಿ. ಯಾಕಂದ್ರೆ ಅವರು ಕೆಲಸ ಮಾಡ್ತಾರೆ, ಹೆಚ್ಚು ಸ್ನಾಯುಗಳು ಕೆಲಸ ಮಾಡೋದ್ರಿಂದ ಅವರು ಕ್ರಿಯೆ ಬೇಗ ಆಗೋದ್ರಿಂದ ಅದು ಶಕ್ತಿನೂ ಜಾಸ್ತಿ ಇರತ್ತೆ, ನಂತರ ಹಸಿವೂ ಆಗೋದಿಲ್ಲ. ಹಿಂಗಾಗಿ ರಾಗಿ ಮುದ್ದೆ ಊಟನೇ ಅವರು ಬಹಳ ಅಚ್ಚುಮೆಚ್ಚಾಗಿ ಮಾಡ್ಕೊಂಡಿರುವಂಥದ್ದು. ಇಷ್ಟು ಇವತ್ತಿನ ಈ ತರಗತಿಯಲ್ಲಿ ರಾಗಿ ಮುದ್ದೆ ಅನ್ನುವ ಭಾಗದ ವಿಚಾರವನ್ನು ನೋಡಿದ್ವಿ. ಇನ್ನ ಉಳಿದಿರುವಂತಹ ಭಾಗನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.